ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ನನ್ನ ಪ್ರಿಯ ಸಹೋದರ ಮತ್ತು ಸಹೋದರರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸಿಕೊಳ್ಳುತ್ತಾ Brothers and sisters, I wish you in the name of the Lord Jesus Christ. ಈ ಸುಂದರವಾದಂತಹ ವಾರದ ಮನೆಯಲ್ಲಿ ನಾವು ದೇವರನ್ನು ಆರಾಧಿಸಲು ಕೂಡಿಕೊಂಡಿದ್ದೇವೆ. In the beautiful occasion of the first day of the week, we gathered here to worship the Father of God. ನಮಗೆ ಯಾಕೆ ಈ ಒಂದು ಕಾರ್ಯ ದೇವರು ಕೊಟ್ಟಿದ್ದಾನೆ ಗೊತ್ತಾ ನಿಮಗೆ? Why God given the things to do? ಯಾಕೆ ದೇವರನ್ನು ಆರಾಧಿಸಬೇಕೆಂದು ಆತನು ಇಷ್ಟಪಡ್ತಾನೆ ಗೊತ್ತಾ ನಿಮಗೆ? Why God interested the people should be worship Him? ಆತನ ಪ್ರಧಾನ ಆಲೋಚನೆಯೇ ಆತನನ್ನು ಮಹಿಮೆಪಡಿಸೋದಕ್ಕೋಸ್ಕರವೇ. His ambition is the people should glorify Him. ಪ್ರವಾದಿಯಾದ ಸೆಫನ್ಯನು 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳ್ತಾನೆ, Zephaniah chapter 1 verse 7. ದೇವರ ಮಹಿಮೆ ಪಡಿಸೋದಕ್ಕೋಸ್ಕರವೇ ನಮ್ಮನ್ನು ಉಂಟು ಮಾಡಿದ್ದಾನೆ ಅಂತ. Here, Lord has hold the peace, the presence of Lord God, for the Lord is in hand. For the Lord had prepared a sacrifice, he had big and his grace. ಈ ರೀತಿ ಎಲ್ಲ ನೋಡುವಾಗ ದೇವರು ನಮ್ಮನ್ನ ಮಹಿಮೆಪಡಿಸೋದಕ್ಕೋಸ್ಕರ ಆತನ ನಮ್ಮನ್ನ ರೂಪಿಸಿದ್ದಾರೆ. God created us to glorify Him. ಈ ಒಂದು ವಿಷಯದಲ್ಲೇ ನಾವು ಯೇಸು ಕ್ರಿಸ್ತನ ಮೂಲಕ ದೇವರ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. So, because of this reason, we came here through the Jesus Christ in this place. ನಾವು ನಮ್ಮಲ್ಲಿ ಕೈಯಲ್ಲಿ ಕೊಡಲ್ಪಟ್ಟಂತ ಈ ಬೈಬಲ್ ಅಲ್ಲಿ 2 ಭಾಗ ಇದೆ. We have the Bible. There is the 2 partition in the Bible. ಇದು ಓಲ್ಡ್ ಟೆಸ್ಟಮೆಂಟ್ ಅದು ನ್ಯೂ ಟೆಸ್ಟಮೆಂಟ್ ನಮ್ಗೆ ಗೊತ್ತಿದೆ. And Old Testament we know that. ನ್ಯೂ ಟೆಸ್ಟಮೆಂಟ್ ಅನ್ನ ಸ್ವಲ್ಪ ನೋಡಿದ್ರೆ, in New Testament we'll see ಅದರಲ್ಲಿ 90 ಭಾಗ, ಆ ಬುಕ್ ಅಲ್ಲಿರುವಂತ 90 ಭಾಗ, in the New Testament 90% of things is ಪೌಲನ ಒಂದು ಬರವಣಿಗೆಗಳು ಕಾಣಿಸಲ್ಪಡ್ತದೆ. 90% of letters are things written by the Paul. 4 ಸುವಾರ್ತೆ ಒಂದು ಕಡೆ, 4 gospels is there. ಪೇತ್ರನು ಬರೆದಂತ 2 ಪತ್ರಿಕೆ, Peter has written 2 epistles. ಯೋಹಾನನು ಬರೆದಂತ 5 ಪುಸ್ತಕಗಳು, ಅಂದ್ರೆ ಮೊದಲ 1 ಯೋಹಾನ, 2 ಯೋಹಾನ, 3 ಯೋಹಾನ, ಪ್ರಕಟಣೆ, ಸುವಾರ್ತೆ. John have 1 gospel and 3 epistles and 1 revelation. 5 ಪುಸ್ತಕಗಳು ಯೋಹಾನನ ಮೂಲಕ ದೇವರು ಬರೆಸಿದ್ದಾನೆ. 5 books. ಇನ್ನು ಮಿಕ್ಕವರೆಲ್ಲ ಒಂದೊಂದು ಪುಸ್ತಕಗಳು ಬರೆದಿದ್ದಾರೆ. And other persons, some persons written 1 epistles. ಪೌಲನು ಹೆಚ್ಚು ಕಮ್ಮಿ 12+1 ಹೀಬ್ರೂ ಸೇರಿಸಿ 13 ಪುಸ್ತಕಗಳನ್ನ ಇಲ್ಲಿ ಬರೆದಿದ್ದಾನೆ. Paul has written 12+1 epistles, expect Hebrew also. ಈಗ ನಿಮಗೆ ಒಂದು ನನ್ನ ಪ್ರಶ್ನೆ ಕೇಳೋದೇನಂದ್ರೆ, I ask one question for you. ಯಾಕೆ ದೇವರು ಪೌಲನ ಬರವಣಿಗೆಗಳನ್ನ ಹೆಚ್ಚಾಗಿ ಈ ಸತ್ಯವೇದದಲ್ಲಿ ತಿಳಿಸಿದ್ದಾನೆ? Why in New Testament lot of Paul's epistles added in the New Testament through the God? ಈ ಬೈಬಲ್ ಚರಿತ್ರೆ ಹೊರಭಾಗದ ಸತ್ಯವೇದ ಹೇಳ್ತದೆ. According to the history of the Bible or the ಇನ್ನು ಅನೇಕರು ಸಹ ಬರೆದಿದ್ದಾರೆ ದೇವರ ವಾಕ್ಯವನ್ನ. In the time of 1st century, so many people has written the epistles. ಅನೇಕ ದೇವ ಮನುಷ್ಯರು ಸಹ ಬರೆದಿದ್ದಾರೆ. Lot of godly persons written the ಅಪೊಸ್ತಲರು ಸಹ, ಅವತ್ತಿದ್ದಂತ ಅಪೊಸ್ತಲರು ಸಹ ಬರೆದಿದ್ದಾರೆ. That time so many acts is there, they are so written. ಆದ್ರೆ ದೇವರ ಚಿತ್ತಾನುಸಾರವಾಗಿ ನಮಗೆ 27 ಪುಸ್ತಕ ಮತ್ತು ದೇವರ ಅನುಗುಣವಾಗಿ ನಮಗೆ ಕೊಡಲ್ಪಟ್ಟಿದೆ. But according to the scripture, the God's decision, 27 books in New Testament given to us. ಇದಕ್ಕೆ ಮೇಲ್ಪಟ್ಟಂತ ಪುಸ್ತಕಗಳು ಏನೇ ನಮಗೆ ಸಿಕ್ಕಿದ್ರು ಸಹ, above the 27 lot of books is there, it is available. ದೇವರ ಅನುಸಾರ ಅಲ್ಲ ಅದು. That is not will of God. ಹೌದು, ದೇವರ ಮನುಷ್ಯನೇ ಬರೆದಿರಬಹುದು, written by the godly person. ಅದರ ಅಪೊಸ್ತಲನೇ ಆಗಿರಬಹುದು, maybe is the apostle. ಲೂಕನ ರೀತಿಯಲ್ಲಿ ದೇವ ಭಕ್ತನಾಗಿರಬಹುದು, like Luca is a godly person. ಆ ರೀತಿಯಲ್ಲಿ ಬರವಣಿಗೆಗಳು ಬರೆದಿರಬಹುದು. Like that people have written so many letters. ಈಗ ಅನೇಕರು ಸಹ ಈ ಪುಸ್ತಕ ಸಿಕ್ತು, ಆ ಪುಸ್ತಕ ಸಿಕ್ತು ಅಂತ ಸೇರ್ಪಡೆಗೋಸ್ಕರ ಯೋಚನೆ ಮಾಡಬಹುದು. So many people are discussing lot of books outside of the Bible. They are discussing about this. ಬಟ್ ದೇವರ ಚಿತ್ತ ಅದಲ್ಲ. But God's will not like that. ಆ ದೇವರ ಚಿತ್ತ ಮುಗಿದೋಗಿದೆ. God's will has completed. 27 ಪುಸ್ತಕ ನಮ್ಗೆ ಕೊಟ್ಟಾಯ್ತು. That revealed in the 27. ಇದರಲ್ಲಿ ಒಂದು ಪುಸ್ತಕವನ್ನು ಸಹ ತೆಗೆಯುವುದಕ್ಕೂ, in 27 books we can't remove the books. ಒಂದು ಪುಸ್ತಕವನ್ನು ಸೇರಿಸುವುದಕ್ಕೂ, any adding other books, ಯಾರಿಗೂ ಸಹ ಅಧಿಕಾರವಿಲ್ಲ. anyone have no rights. ಒಂದು ವೇಳೆ ಆ ರೀತಿಯಲ್ಲಿ ಸೇರ್ಪಡೆ ಆಗಿದ್ದರೆ, maybe it will be happened like that. ಮುಂದಿನ ನಿಮ್ಮ ದಿನಮಾನಗಳು, ಯವನಸ್ಥರ ದಿನಮಾನಗಳಲ್ಲಿ ಒಂದು ವೇಳೆ ಸೇರ್ಪಡೆ ಆದರೆ, maybe next generation it will be added by the Bible. ನೀವು ಯಾವ ಕಾರಣಕ್ಕೂ ಆ ಗ್ರಂಥವನ್ನ ಧ್ಯಾನಿಸಬಾರದು. People avoid to read that illegal books. ಯಾಕಂದ್ರೆ ಖಂಡಿತವಾಗಿಯೂ ಅದು ಬರೋದಕ್ಕೆ ಸಾಧ್ಯಗಳಿದೆ. Maybe the chances are there like that. ಬಟ್ ನಾವು ದೇವರ ಮಕ್ಕಳಾಗಿರುವಂತ ನಾವು
ದೇವರ ವಾಕ್ಯವನ್ನು ಮಾತ್ರ ಅನುಗುಣವಾಗಿ ನಡೆದುಕೊಳ್ಳಬೇಕು. But godly people only follow what God has revealed us. ಈಗ ನಾನು ಪೌಲನ ಬಗ್ಗೆ ಮಾತಾಡಿದೆ. For talking about the Paul, ಪೌಲನ ಕೈಯಲ್ಲಿ ಬರೆದಂತ ಪುಸ್ತಕಗಳಲ್ಲಿ ಇಷ್ಟು ಪುಸ್ತಕಗಳು ಯಾಕೆ ಪೌಲನ ಕೈಯಲ್ಲಿ ದೇವರು ಬರೆಸ್ತು? why Paul has written so many letters and God given chance to him to write the letter. ಪೌಲನು ತನ್ನನ್ನ ತಾನು ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ ಬರೆದನ? Paul himself proud himself to write these letters. ಪೌಲನನ್ನ ಮಾತ್ರ ದೇವರು ಇಷ್ಟಪಟ್ನ? Only God chosen Paul for these letters. ಆ ರೀತಿ ಅಲ್ಲ. Not like that. ಪೌಲನೇ ಆ ಒಂದು ವಿಷಯವನ್ನ ಬರೀತಾನೆ ಪ್ರಿಯರು. Paul has written regarding this thing. ನಿಮ್ಮ ಸತ್ಯವೇದನ್ನು ತಿಳಿಸ್ಕೊಳ್ಳಿ. ಉங்க ವಚನத்தை நீங்க பாருங்க. Turn your Bibles. 2 Corinthians 5ನೇ ಅಧ್ಯಾಯ chapter 5 14ನೇ ವಾಕ್ಯ. ಇದು ತಮಿಳಲ್ಲಿ ಮತ್ತು ಕನ್ನಡದಲ್ಲಿ ಓದಬೇಕಾ? ನಾನು ಕೇಳ್ತೇನೆ. 14 kindly read in Tamil and Kannada. ಕ್ರಿಸ್ತರ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ, ಎಲ್ಲರಿಗೋಸ್ಕರ ಒಬ್ಬರು ಸತ್ತದರಿಂದ ಎಲ್ಲರೂ ಸತ್ತಂತಾಗಿ ನೀವು ನಿಶ್ಚಯಿಸಿಕೊಳ್ಳಿ. ಇಂಗ್ಲಿಷ್ ಅಲ್ಲಿ ಓದಿ. ಒತ್ತಾಯ ಅನ್ನೋ ಪದ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತದೆ ನೋಡಿ. ಕಂಪಲ್ಸ್. ಕಂಪಲ್ಸ್ ಅಂದ್ರೆ ಏನು? ಹೇಳಿ ಇಂಗ್ಲಿಷ್ ಬೈಬಲ್ ಓದಲು ಕಂಪಲ್ಸ್ ಅಂದ್ರೆ ಏನು? Compel ಅಂದ್ರೆ ಏನು? What is the meaning of compel? ಒತ್ತಾಯ, ಬಲವಂತ ಅಂತ ಅರ್ಥ ಅಲ್ವಾ? ತಮಿಳಿನ ವಾಸಿಗೆ 1:14 ವಚನ. கிறிஸ்துவினுடைய அன்பு எங்களை நெருக்கி ஏவுகிறது. நெருக்கி ஏவுகிறது. இயேசு கிறிஸ்துடைய அன்பு எங்களை என்ன பண்ணுதಲ್ಲ? நெருக்கி ಏವುದು, ಒತ್ತಾಯ ಮಾಡ್ತದೆ ಅಂತ ಹೇಳ್ತಾರೆ. God's word compel us to do. ಈ ವಿಷಯವನ್ನ ಪೌಲನಿಗೆ ಮಾತ್ರನ? This thing only for Paul. ಈ ಮಾತು ನಮಗಿಲ್ವಾ? This word, this compel word only for ಆ Paul. ಒತ್ತಾಯಕ್ಕೆ ಮುಂದೆ ಏನಿದೆ? ಒತ್ತಾಯಕ್ಕೆ ಮುಂದೆ, ಕಂಪಲ್ಗೆ ಮುಂದೆ ಏನಿದೆ? See, before the compel, what is there? ಕ್ರಿಸ್ತನ ಪ್ರೀತಿ ಅಂತಿದೆ, ಹೌದಲ್ವಾ? ಕ್ರಿಸ್ತುடைய ಅನ್ಬು சொல்லப்படுದಲ್ಲ? For the love of Christ. ಲವ್ ಆಫ್ ದಿ ಕ್ರೈಸ್ಟ್ ಅಂತ ಇದೆಯಲ್ಲ. ಕ್ರಿಸ್ತನ ಪ್ರೀತಿ ಪೌಲನಿಗೆ ಮಾತ್ರ ಒತ್ತಾಯ ಮಾಡ್ತಾ ಇದೆಯಾ? The Christ love only compel the Paul or us. ಇಲ್ಲ ಕ್ರಿಸ್ತನ ಪ್ರಿಯರೇ, No. ಎಲ್ಲರಿಗೂ ಸಹ ಒತ್ತಾಯ ಮಾಡ್ತು ಅವತ್ತಿನ ಪ್ರಾರಂಭದಲ್ಲಿ. In the first century, Christ love compel all the people. ಅವತ್ತಿದಂತ ದೇವ ಮನುಷ್ಯರು That day, godly persons, ತಮ್ಮ ಆಸ್ತಿನೇ ಮಾರಿದ್ರು ದೇವರಿಗೋಸ್ಕರ. they given all the things to God. ಎಲ್ಲವನ್ನ ತಂದು ಅಪೊಸ್ತಲರ ಬಳಿಗೆ ಇಟ್ರು. ಅಪೊಸ್ತಲರ ಕೃತ್ಯಗಳ 4ನೇ ಅಧ್ಯಾಯದಲ್ಲಿ ತಿಳಿಸ್ತದೆ. They given all the things and sacrifice, and they put down in the apostles. ಇದರ ಅರ್ಥ ಏನು? What is the meaning of this? ಇಸ್ ಗಾಡ್ಸ್ ಲವ್. ದೇವರ ಪ್ರೀತಿ. God's love. தேவர தேவனுடைய அன்பு என்ன பண்ணுச்சீங்களா? எல்லா விசுவாசிங்க அன்று இயேசு கிறிஸ்து தேவன் என்று ரட்சிப்பு பெற்றுக்கொண்ட ஒருவரையும் தன் எல்லா ஆஸ்தி எல்லாம் வித்து அப்போஸ்தலர் கால் பாதக்கிட்ட வைத்தாங்கன்னு அப்போஸ்தலர் 4ஆம் அதிகாரம் சொல்லப்படுது இல்லீங்களா? God's love compelled the first century Christians to sacrifice and give all the things to church. நம்ம ಒಂದು ಮಾತು ಹೇಳ್ತೀವಿ. We'll talk one thing always. அன்பு தொல்லைன்னு தமிழ்ல யூஸ் பண்ணாங்க. அன்பு தொல்லையால ரொம்ப சாப்பிடுச்சுட்டாங்கன்னு. That means compelled by the love, we eat so many things. ನೀವು ಯಾರ ಮನೆಗಾದ್ರೂ ಊಟಕ್ಕೆ ಔತಣ ಕರೆದಿರ್ತಾರೆ ಅಂತ ಇಟ್ಕೊಳ್ಳಿ. Someone called you for the dinner or something. ನಿಮಗೆ ಹೊಟ್ಟೆ ತುಂಬಿರ್ತದೆ. We have already stomach is full. ಆದ್ರೂ ಸಹ ಅವರ ಪ್ರೀತಿ ನಿಮ್ಮನ್ನ ಏನ್ ಮಾಡ್ತದೆ? ಇನ್ನು ಸ್ವಲ್ಪ ಬಡಿಸ್ತದೆ. But their love compel you to eat more, much more food. ಮನೆಗೆ ಹೋಗಿ ಹೇಳ್ತೀವಿ, ಹೆಂಡತಿ ಹತ್ರನ ಮಕ್ಕಳ ಹತ್ರ ಹೇಳ್ತೀವಿ, we talk with our wife and children. ಅಯ್ಯೋ ನನ್ ಕೈ ಇಲ್ಲಿ ಗಂಟ ಆಗೋಯ್ತು. We talk all, we eat until ನಿಮಗೆ ಸ್ವಲ್ಪ ತಾನೇ ಊಟ ಮಾಡ್ಬೇಕು ಅಂತ ಗೊತ್ತಾನೆ ಅಂತ ಹೇಳಿದ್ರೆ, so in home our wife will guide, why you took that much, you have the knowledge to eat little. ಏನ್ ಮಾಡಕ್ಕಾಗುತ್ತೆ? ಪ್ರೀತಿ. Because of love and compel. அன்பு தொல்லையால ரொம்ப சாப்பிடுச்சுட்டாங்க. Compel of love we eat more. ನಾವು ಒಂದು ಬಲವಂತ ಊಟ ಮಾಡಿರ್ತೀವಿ. We compulsorily we eat by compel the food. ಕ್ರಿಸ್ತನಲ್ಲಿ ಪ್ರಿಯರೇ, ಒಬ್ಬ ಬಂಧು ಬಳಗನೋ ಇಲ್ಲ ಸ್ನೇಹಿತನೋ ಪ್ರೀತಿಯಿಂದ ನಮ್ಗೆ ಕೊಡುವಂತದ್ದನ್ನ ಎಷ್ಟು ಇಷ್ಟಪಟ್ಟು ಸ್ವೀಕಾರ ಮಾಡ್ತೀವೋ, by the love, by our neighbors and friends, whatever given, by love will take up, by compel even food or something. ನಿಮ್ಮ ಮಡತಿ ನಿಮ್ಮ ಗಂಡನಿಗೆ, ನಿಮ್ಮ ಗಂಡ ನಿಮ್ಮ ಹೆಂಡತಿಗೆ ಕೊಡುವಂತ ವಿಷಯವನ್ನ ಎಷ್ಟು ಪ್ರೀತಿಯಿಂದ ಸ್ವೀಕಾರ ಮಾಡ್ತೀರೋ, how the husband or wife each other compelly take the love things. ನಿಮ್ಮ ಮಕ್ಕಳು ತಂದೆ ತಾಯಿಗಳಿಗೆ ಕೊಡುವಂತ ಪ್ರೀತಿಯಿಂದ ಕೊಡುವಂತ ಏನೇ ಒಂದಾಗಿದ್ರು,
By children give by love and some things to ತಂದೆ fathers. ತಾಯಿಗಳು ಮಕ್ಕಳಿಗೆ ಕೊಡುವಂತ ಪ್ರೀತಿಯಿಂದ ಕೊಡುವಂತದ್ದು ಏನೇ ಆಗಿದ್ರು ಸಹ Our parents give to children whatever it ಎಷ್ಟು is. ಭದ್ರತೆಯಿಂದ ನಾವು ನೋಡ್ಕೋತೀವಿ ಅಂದ್ರೆ ಅದನ್ನ. So we very carefully we take all these things. ಇದಕ್ಕಿಂತಲೂ ಮಿಗಿಲಾದದ್ದು ಒಂದಿದೆ ಅಂದ್ರೆ But more than this relationship and parents, ಕ್ರಿಸ್ತನ ಪ್ರೀತಿ ಪ್ರಿಯ. the love of Christ. ಆ ಪ್ರೀತಿ ನಮ್ಮನ್ನ ಒತ್ತಾಯ ಮಾಡ್ಬೇಕು ಅಂತ ಹೇಳ್ತೇನೆ ಇಲ್ಲಿ. That Christ's love should compel us. ಪ್ರೀತಿ ಯಾವತ್ತು ನನ್ನನ್ನ ಒತ್ತಾಯ ಮಾಡೋದಿಲ್ವೋ, When the love will not compel us, ನಾವು ಅವ್ರ ಜೊತೆಲಿ ಸೇರೋದಿಲ್ಲ. will not judge with us. ಅವರ ಪ್ರೀತಿ ನನ್ನನ್ನ ಬಲವಂತ ಮಾಡ್ಬೇಕು. See, their love should be compel us. ನಾವು ಏನೇ ಆದ್ರೂ ಅವ್ರನ್ನ ಮೀಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಒಬ್ಬರನ್ನ. Sometime we'll meet someone. ಅವ್ರಿಗೆ ಯಾಕೆ ಅವ್ರನ್ನ ಮಾತ್ರ ಪ್ರತ್ಯೇಕವಾಗಿ ನೋಡ್ತೀನಿ, ಅವ್ರ ಮೇಲೆ ನಮ್ಗೆ ಯಾವ್ದೋ ಒಂದು ಪ್ರೀತಿ ಅಡಗಿದೆ ಅಂತ ಅರ್ಥ. Why we are constantly meet the people? Because we have the love and bonding with them. ನೀವು ಎಷ್ಟೋ ದೂರದಲ್ಲಿ ಪಟ್ಟಣವನ್ನ ಬಿಟ್ಟು ಹೋಗಿರ್ತೀರಿ. We are in the different towns. ಒಂದು ಸಂದರ್ಭದಲ್ಲಿ ನಿಮ್ಮ ಹಳೆ ಟೌನ್ ನಿಮ್ಮ ಪಟ್ಟಣಕ್ಕೆ ಬರ್ತೀರಿ. Sometime we came to your hometown. ಅಲ್ಲಿ ಯಾರೋ ಒಬ್ಬರನ್ನ ನೀವು ಹುಡಿಕೊಂಡು ಹೋಗ್ತೀರಿ ಅಂದ್ರೆ We are going searching there someone. ಎಲ್ಲೋ ಒಂದು ಕಾಲದಲ್ಲಿ ನಿಮ್ಮನ್ನ ಅಧಿಕವಾಗಿ ಪ್ರೀತಿಸಂತ ಕುಟುಂಬನೋ ಸ್ನೇಹಿತನೋ ಬಳಗನೋ ಅಲ್ಲಿ ಇರ್ತಾರೆ ಅಂತ ಅರ್ಥ. See, why you are searching there? Once upon a time, they show the beautiful love with us. You are searching them. ಆ ಪ್ರೀತಿ ನಾವ್ ಎಷ್ಟರ ಮಟ್ಟಿಗೆ ಮರೆಯೋದಿಲ್ವೋ, That love we never forget. ಕ್ರಿಸ್ತನ ಪ್ರೀತಿ ನಾವ್ ಯಾವತ್ತೂ ಮರಿಬಾರ್ದು. So, like that, we never forget the love of Christ. ನನ್ನ ಪೌಲನ್ ಹೇಳ್ತಾನೆ ಕ್ರಿಸ್ತನ ಪ್ರೀತಿ ನನ್ನನ್ನ ಒತ್ತಾಯ ಮಾಡ್ತು ಅಂತ ಹೇಳ್ತಾನೆ. So, Paul is telling the love of Christ compelled me. ಎಷ್ಟರ ಮಟ್ಟಿಗೆ ಕಂಪೆಲ್ ಮಾಡಿದೆ ಅಂದ್ರೆ How much it is compelled? ಆ ಪ್ರೀತಿನ ಅರ್ಥ ಹೇಳ್ತಿದ್ದಾನೆ ಇಲ್ಲಿ. That he is explaining the meaning of that love. ಎಲ್ಲರಿಗೋಸ್ಕರ ಒಬ್ಬನು ಸತ್ತದರಿಂದ ಎಲ್ಲರೂ ಸತ್ತಂತಾಯಿದೆಂದು ನಿಶ್ಚಯಗೊಂಡೆವು ಅಂತ ಹೇಳ್ತಾನೆ. ಅದೇ 14ನೇ ವಾಕ್ಯದಲ್ಲಿ 14 verse. In 14, because of we as judged that one died for all, therefore all died. ಆತನು ಒಬ್ಬನು ಸತ್ತಿದ್ರಿಂದ When he died, ನಾವು ಸಹ ಸತ್ತಿದ್ದೇವೆ ಅಂತ ಅರ್ಥ. we also died. ನಾವು ಸಾಯ್ಲಿಲ್ಲ ಅಂದ್ರೆ If we are not died, ನಮ್ಗೆ ಯಾವ ಕಾರಣಕ್ಕೂ ನಿತ್ಯ ಜೀವ ಇಲ್ಲ. we never achieve the eternal life. ಯಾವ ಸಾವು? Which died? ಪಾಪಕ್ಕೋಸ್ಕರ ಸಾಯುವಂತ ಸಾವು. With this death is regarded. ಆದ್ರೆ ನಮಗೆ ಯಾವ ಕಾರಣಕ್ಕೂ ಆಪ್ಷನ್ಸ್ ಇಲ್ಲ. ನಾವು ಸೆಲ್ಫ್ ಆಗಿ ಸತ್ತು ದೇವರ ಬಳಿಗೆ ಹೋಗಕ್ಕಾಗೋದಿಲ್ಲ. We die ourselves and we can't enter into the kingdom of God. ಒಬ್ಬ ನೀತಿವಂತನು ಸತ್ರೇನೆ, One righteousness person will die. ಅವನ ಮೂಲಕನೇ ನಾವು ನೀತಿವಂತರಾಗೋದಕ್ಕೆ ಸಾಧ್ಯ. One righteous person through we also become the righteous person. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿದೆ ಅನಿಸ್ತೇನೆ. You understand what you are telling? ಯೇಸು ಕ್ರಿಸ್ತನ ಪ್ರೀತಿ ಒಂದು ಸಿಲುಬೆ ಮರಣಕ್ಕೆ ಅನುರೂಪವಾಗಿದೆ. That Christ's love is symbolical of the sacrifice. ರೋಮ 5ನೇ ಅಧ್ಯಾಯ 8ನೇ ವಾಕ್ಯ. Romans 5:8. ಈ ವಾಕ್ಯದ ಭಾಗವನ್ನು ಓದಿ. Romans 5:8 you can read. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾರೆ. But God commanded His own love toward us in that while we were yet sinners, Christ died for us. ಪಾಪಿಗಳಾಗಿದ್ದಾಗಲೂ ಅಂತ ಒಂದು ಮಾತಿದೆ ಇಲ್ಲಿ. We were yet sinners. ನಾವು ಪಾಪಿಗಳೇ. We are sinners. ಆ ಪಾಪದಿಂದ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯವೇ ಇಲ್ಲ. We are not able to come out from the sin. ಆ ರೀತಿಯಲ್ಲಿ ಹೊರಗಡೆ ಬರಬೇಕು ಅಂದ್ರೆ If we are to come out from the sin, ನನ್ನ ಸ್ವಂತ ಪ್ರಯತ್ನದಿಂದ ಆಗೋದಕ್ಕೆ ಸಾಧ್ಯ ಇಲ್ಲ. in our own effort, it will not possible. ನೀವೆಷ್ಟೇ ದಾನ ಧರ್ಮ ಮಾಡಿ, You can sacrifice so many things. ನೀವು ಒಳ್ಳೆತನವನ್ನ ರೀತಿಯಲ್ಲಿ ಬದುಕಿ, You have a good life or a good personality. ನೀವು ಸಾಯೋವರೆಗೂ ಒಂದು ಕಿಂಚಿತ್ತು ಸಹ ತಪ್ಪು ಮಾಡದೆ ನೀವು ಬದುಕುವುದಾದ್ರೂ ಸಹ Until death, you will not made any mistakes. ಆದ್ರೆ ದೇವರ ಬಳಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. But it is not bring you to front of the God. ದೇವರ ಸ್ಥಳವೇ ಬೇರೆ, God's place is different. ನಮ್ಮ ನೀತಿಯ ನಡತೆನೇ ಬೇರೆ. Our righteousness living is different. ಆದ್ರೆ ನಿಜವಾಗ್ಲೂ ಆತನ ಬಳಿಗೆ ಹೋಗ್ಬೇಕಂದ್ರೆ If really we want to go to the God, ಅಲ್ಲಿರುವಂತ ಒಬ್ಬ ನೀತಿವಂತ ನಮಗೆ ಬರಲೇಬೇಕಾಗಿತ್ತು. so one righteousness person come from the God. ಆತನೇ ಕ್ರಿಸ್ತನು. That's Christ. ಅದೇ ಲವ್, ಅದೇ ಪ್ರೀತಿ. That is the love. ಆ ಪ್ರೀತಿ ನಮ್ಮನ್ನ ಒತ್ತಾಯ ಮಾಡ್ಬೇಕು ಪ್ರಿಯರೇ. ಆ ಪ್ರೀತಿ ಒತ್ತಾಯ ಮಾಡ್ಬೇಕು. That Christ love should compel us. ಅನೇಕ ಉದಾಹರಣೆಗಳಾಗ್ಲೇ ಹೇಳ್ತೀನಿ ನಿಮಗೆ. There are so many examples we told. ಪ್ರೀತಿಯಿಂದ ನಾವ್ ಏನ್ ಬೇಕಾದ್ರೂ ಸಾಧಿಸಬಹುದು. Through the love we can do all the things. ಆದ್ರೆ ಆ ಪ್ರೀತಿಯಿಂದ ನಿತ್ಯ ಜೀವನ ಪಡ್ಕೋಬೇಕು ಅಂದ್ರೆ
But through the love, we get the eternal life. ಕ್ರಿಸ್ತನ ಪ್ರೀತಿ ನನ್ನನ್ನ ಒತ್ತಾಯ ಮಾಡಬೇಕು. The Christ love should compel us. ನನ್ನನ್ನ ಕ್ರಿಸ್ತನ ಪ್ರೀತಿ ಒತ್ತಾಯ ಮಾಡುತ್ತಾ ಇಲ್ವಾ ಅಂತ ನಿಮ್ಮನ್ನ ನೀವು ಪರೀಕ್ಷೆ ಮಾಡಿ. The Christ love compelled me. You test yourself. ನಮ್ಮೆಲ್ಲರಿಗೂ ಸಹ ಒಂದೊಂದು ಪ್ರೀತಿ ಹೃದಯದಲ್ಲಿ ಇದೆ, ಎಲ್ಲರಿಗೂ ಸಹ ಇದೆ. We have the love in our heart. ಅದು ನನಗೆ ಪರ್ಸನಲ್ ಆಗಿ ಹೇಳಿದ್ರೆ, ನನಗೆ ಯಾವುದೋ ಒಂದು ನನ್ನ ಮಗಳ ಮೇಲೆಯೋ, ನನ್ನ ಮಗನ ಮೇಲೆಯೋ, ನನ್ನ ಹೆಂಡತಿ ಮೇಲೆ ಯಾವುದೋ ಒಂದು ಪ್ರೀತಿ ನನ್ನ ಕಂಪಲ್ ಮಾಡ್ತಾನೆ ಇದೆ ದಿನ. Personally, for my daughter or my wife, so many loves are compelled me to love. ಎಲ್ಲರಿಗೂ ಸಹ ಆ ರೀತಿಯಾದ ಪ್ರೀತಿ ಇದೆ. Everyone have the compelled love. ಕೆಲವೊಬ್ಬರಿಗೆ ದೇಶದ ಅಭಿಮಾನದ ಪ್ರೀತಿ ಇದೆ. Some people have the love about the nation. ಸ್ವಲ್ಪ ಜನಕ್ಕೆ ಭಾಷೆಯ ಪ್ರೀತಿ ಇದೆ. Some people love the language. ಈ ರೀತಿಯಲ್ಲಿ ಪ್ರೀತಿ ಎಲ್ಲಾ ಕಡೆ ಸಹ ಅಡಗಿದೆ. So love everywhere it is there. ಬಟ್ ನಾನು ಪರಲೋಕಕ್ಕೆ ಹೋಗ್ಬೇಕು ಅಂದ್ರೆ, but you have to go for the heaven. ಕ್ರಿಸ್ತನ ಪ್ರೀತಿ ನನ್ನನ್ನ ಒತ್ತಾಯ ಮಾಡಬೇಕು. Christ's love should compel. ಪೌಲನು ಹೇಳ್ತಾನೆ, ಆ ಪ್ರೀತಿ ಒತ್ತಾಯ ಮಾಡಿದ್ರಿಂದ ಒಬ್ಬ ಸತ್ತ, that love compelled one person has died. ನಾವೆಲ್ಲರೂ ಸತ್ತೋದು ಅಂತ ಹೇಳ್ತಾನೆ. We are also dead. ನಮಗೋಸ್ಕರ ಸಾಯುವಂತ ಪ್ರೀತಿ ಕೊಡೋರು ಯಾರಿದ್ದಾರೆ ಇವತ್ತು ಈ ಭೂಮಿಯಲ್ಲಿ? In present day, which person has died for us? ಕಳೆದ ದಿನಗಳಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವಂತ ಸಹೋದರ ಗೋಪಾಲ್ ದಾಸ್ ಅವರು ಗೊತ್ತಿರ್ಬೇಕು ನಿಮ್ಗೆಲ್ಲರಿಗೂ. We know last week so brother Gopal, ಅವರ ಕುಟುಂಬದಲ್ಲಿ ಒಂದು ಶಸ್ತ್ರಚಿಕಿತ್ಸೆ ನಡೀತು. ಅವರ ಕುಟುಂಬದಲ್ಲಿ in their family they have one operation. ತನ್ನ ಮಡತಿಗೋಸ್ಕರ ತನ್ನ ಗಂಡ ತನ್ನ ದೇಹದ ಒಂದು ಭಾಗವನ್ನ ಕೊಟ್ಟ. That husband has given his body part to his wife. ಅದಕ್ಕಾಗಿ ನಾವು ಪ್ರಾರ್ಥನೆ ಸಹ ಮಾಡಿದ್ವು. We prayed for them. ಅದು ತುಂಬಾ ದುಃಖದಲ್ಲಿ, ಅವತ್ತು ನಾವು ಕೊಯಮತ್ತೂರ್ಗೆ ಹೋದಾಗ ತುಂಬಾ ದುಃಖ ಭರಿತರಾಗಿದ್ರು. They went to the Coimbatore. He is very sad in that. ಒಂದು ಅಂಗವನ್ನ ಕೊಡಬಹುದು. We'll give ಗಂಡ ಹೆಂಡತಿಗೆ ಒಂದು ಅಂಗವನ್ನ ಕೊಡ್ಲೇಬೇಕು, ಅದ ಪರಿಸ್ಥಿತಿ ಬಂದ್ರೆ ಕೊಡ್ಲೇಬಹುದು. ಅದು ಕಿಡ್ನಿನೋ ಏನೋ ಒಂದು ಅಂಗ. For wife sacrifice some kidney or some. ಮರಣ ಒಂದೊಂದು ಇದೆಯಲ್ಲ, the death is there. ಅದು ತುಂಬಾ ದೂರವಾದಂತ ವಿಷಯ ಪ್ರಿಯರೇ. That is very tragic. ಒಂದು ಯೇಸು ಕ್ರಿಸ್ತನು ಹೇಳ್ತಾನೆ ನೋಡಿ, Jesus told. ಜಾನ್ 15 ಯೋಹಾನ 15ನೇ ಅಧ್ಯಾಯ, ಯೋಹಾನ 15, John 15, 13ನೇ ವಾಕ್ಯ, 13 verses 13. ವಾಸಿಗೆ 15. ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. Greater love had no man that a man lay down his life for his friends. ಗಂಡ ಹೆಂಡತಿಗೆ ಬೇಕಾದ್ರೆ, ಹೆಂಡತಿ ಗಂಡನಿಗೆ ಬೇಕಾದ್ರೆ ತನ್ನ ಅಂಗದಲ್ಲಿ ಯಾವುದೋ ಒಂದು ಭಾಗ ಕೊಡಬಹುದು. So for husband to wife, wife to husband, they will sacrifice. ಯೇಸು ಕ್ರಿಸ್ತನು ಹೇಳುವಂತ ಮಾತೇನಂದ್ರೆ, ಇಲ್ಲಿ Jesus is telling differently. ಪ್ರಾಣವನ್ನೇ ಹೆಂಡತಿಗೋಸ್ಕರ ಗಂಡನಿಗೋಸ್ಕರ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಯಾರಿಗೋಸ್ಕರ ಹೇಳ್ತಿದ್ದಾನೆ? Here is telling lay down his life for not wife or husband, ಸ್ನೇಹಿತರಿಗೋಸ್ಕರ, for his friends. ಸ್ನೇಹಿತರಿಗೋಸ್ಕರ ಕೊಡುವಂತ ಪ್ರಾಣ ಕೊಡುವಂತ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದೂ ಇಲ್ಲ ಅಂತ ಹೇಳ್ತಾನೆ. So he is telling it is a greater love. We sacrifice. ಅಂತ ಫ್ರೆಂಡ್ ನಮ್ಮೆಲ್ಲರೂ ಯಾವತ್ತಾದ್ರೂ ಇದಾರೆ, ಎಲ್ಲರಿಗೂ ಫ್ರೆಂಡ್ ಇದಾರೆ. We have all friends in life. ಆ ಫ್ರೆಂಡ್ ಒಂದು ಹಂತಕ್ಕೆ ಬಂದು ನಿಂತ್ಕತಾನೆ. One stage that is ending the friendship. ಏನ್ ಬೇಕಾದ್ರೂ ಅವನು ಸರ್ವಸ್ವನ್ನ ಕೊಡುವಂತ ಫ್ರೆಂಡ್ ಆಗಿರಬಹುದು. Maybe that friend sacrifice all his life. ಪ್ರಾಣ ಕೊಡ್ತಾನೆ ಅಂದ್ರೆ ಅದು ಕಷ್ಟವಾದಂತ ವಿಷಯವೇ. He give his life for us. ಆದ್ರೆ ಹಂಗೂ ಕೊಡ್ತಾನೆ ಅಂದ್ರೆ ಆ ಪ್ರೀತಿಗಿಂತ ಹೆಚ್ಚಾದ ಪ್ರೀತಿ ಇಲ್ಲ ಅಂತ ಯೇಸು ಕ್ರಿಸ್ತನು ಹೇಳಾಯ್ತು. But Jesus told, if when someone is giving life, it is the greatest love. ಆದ್ರೆ ಆ ರೀತಿಯಲ್ಲಿ ನಿಮ್ಮನ್ನ ಪ್ರೀತಿಸಿದ್ದೀನಿ ಅಂತ ಹೇಳ್ತದಾನೆ ಯೇಸು ಕ್ರಿಸ್ತನು. That great love Christ has showed us. ಆಗ ಯೇಸು ಕ್ರಿಸ್ತನ ಪ್ರೀತಿ ನಮ್ಮನ್ನ ಒತ್ತಾಯ ಮಾಡಬೇಕು ದಿನನಿತ್ಯ. So Jesus Christ's love compel us every day. எங்களை அந்த இயேசு கிறிஸ்துடைய அன்பு எங்களை என்ன சொல்றாங்க தமிழ்ல, அந்த ஃபோர்ஸ் பண்ணலன்னா, if Jesus Christ's love compelled for us not, கிறிஸ்து போல வாழ்றதுக்கு ரொம்ப கஷ்டமான விஷயம் இந்த உலகத்துல. if Christ's love not compel us, it's very difficult to live Christian life. இதுதான் தேவனுடைய வார்த்தை நம்ம சொல்லப்படுது. This is the word God telling. இயேசு கிறிஸ்துடைய அடிசோடல நீங்க நடுங்கன்னு சொல்றார் பேதுரு. கிறிஸ்துடைய அடிசோடல நடுங்க. If you follow the footprints of the Jesus Christ, இப்படி நீங்க இயேசு கிறிஸ்து அடிசோடல நீங்க நடக்கிறேன்னா, if you follow the footsteps of அவருடைய அன்பு உங்களை ஃபோர்ஸ் பண்ணும். Jesus Christ's love will force you. நீங்க எங்கனா இருங்க, எப்படினா இருங்க, Wherever you live, wherever you stay, ಪ್ರತಿ ದಿನಾನೂ ನಿಮ್ಮನ್ನ ಕ್ರಿಸ್ತನ ಪ್ರೀತಿ ಒತ್ತಾಯ ಮಾಡ್ತಾನೆ ಇರ್ಬೇಕು. every day Christ's love should compel you. ಈ ಒಂದು ಭಾಗ ಹೇಳ್ತದೆ ಇಬ್ರಿಯರಿಗೆ ಬರೆದಂತ ಪತ್ರಿಕೆ, Hebrew ಚಾಪ್ಟರ್ 2 2ನೇ ಅಧ್ಯಾಯ, chapter 2 9ನೇ ವಾಕ್ಯನ ಓದಿ. verses 9. ಇಬ್ರು 2ನೇ ಅಧ್ಯಾಯ 9ನೇ ವಾಕ್ಯ. Hebrew chapter 2 verses 9.
ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಕಾಣಲ್ಪಟ್ಟ ಒಬ್ಬಾತನು, ಅಂದ್ರೆ ಯೇಸು ಸ್ವಭಾವವನ್ನು ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಮೃತಪಟ್ಟದರಿಂದಲೇ ಮಾನ ಪ್ರಭಾವವನ್ನು ಹೊಂದಿದನು. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮಾನವನ್ನು ಅನುಭವಿಸಬೇಕಾಯಿತು. ಯೇಸು ಕ್ರಿಸ್ತನ ಬಗ್ಗೆ ಹಿಬ್ರಿಯ ಬರಹಗಾರ ಇಲ್ಲಿ ಹೇಳ್ತಿದ್ದಾನೆ, The Hebrew writers talking about the Jesus Christ. ಪ್ರಭಾವ ಮಾನವನ್ನು ಕಿರೀಟವನ್ನು ಹೊಂದಿರುವುದನ್ನ ನಾವು ನೋಡುತ್ತೇವೆ. Because of suffering of death, crowned with the glory and the honor. ಮೃತಪಟ್ಟಿದ್ರಿಂದಲೇ ಅಂತ ಹೇಳ್ತದೆ ಅಲ್ಲಿ. The suffering the death. ಆ ಒಂದು ಪ್ರಭಾವವು ಮಾನವು ಕ್ರಿಸ್ತನಿಗೆ ಕಿರೀಟವಾಗಿ ಕೊಡಲ್ಪಟ್ಟಂತ ವಿಷಯ ಇದೆಯಲ್ಲ, The glory and the honor of the crown given to the Christ. ಅದನ್ನು ಸತ್ತಿದ್ರಿಂದಲೇ ಅಂತ ಹೇಳ್ತದೆ ಇಲ್ಲಿ. Because he died. ಮೃತಪಟ್ಟಿದ್ರಿಂದಲೇ He died. ಮಾನವನ್ನ ಪ್ರಭಾವವನ್ನು ಹೊಂದಿದನು ಅಂತ ಹೇಳ್ತದೆ. He crowned the honor and the glory. ಆತನು ದೇವರ ಕೃಪೆಯಿಂದ By the God grace. ಎಲ್ಲರಿಗೋಸ್ಕರ ಮರಣವನ್ನ ಅನುಭವಿಸಲೇಬೇಕಾಯಿತು ಅಂತ ಹೇಳ್ತದೆ. Grace of God, he should taste the death of every man. ಅದರ ಅರ್ಥ ಏನು? That meaning that ಎಲ್ಲರಿಗೋಸ್ಕರ ಆತನು ಸತ್ತನು, ಆತನಿಗೆ ಮಾನ ಪ್ರಭಾವ ಕಿರೀಟವಾಗಿ ಕೊಡಲ್ಪಟ್ಟಿದೆ ಅಂದ್ರೆ for all the man he died, he crowned grace and honor. Glory and honor. ಕೊಡಲ್ಪಟ್ಟಿದೆ ಅಂದ್ರೆ It is given to Jesus Christ. ನಾವು ಸಹ ಕ್ರಿಸ್ತನಲ್ಲಿ ಸತ್ತಿರುವಂತ ನಮಗೂ ಸಹ We are also died through the Christ. ಮಾನ ಪ್ರಭಾವ ಎಂಬ ಕಿರೀಟ ನಮಗೂ ಕೊಡಲ್ಪಟ್ಟಿದೆ. We are also ready to achieve the glory and the honor crown. ಈ ಒಂದು ಮಾನ ಪ್ರಭಾವ ಎಂಬ ಕಿರೀಟವನ್ನು ಪಡ್ಕೊಳ್ಳೋದಕ್ಕೆ, ನಾನು ನೀವು ಪಡ್ಕೊಳ್ಳೋದಕ್ಕೆ, The glory and the ಮಾನವ ಪ್ರಭಾವ crown, honor. ಹಾ. This glory and the honor. ಆ ಕಿರೀಟವನ್ನು ಪಡ್ಕೊಳ್ಳೋದಕ್ಕೆ ನಿಮಗೆ ಸಿಗಬೇಕು ಅನ್ನೋಕೋಸ್ಕರ If you want to achieve the honor and the glory crown. ಸಿಲುಬೆಯಲ್ಲಿ ಆತನು ಒಂದು ಕ್ರೌನ್ ಅನ್ನ ತಕೊಂಡ, ಒಂದು ಕಿರೀಟವನ್ನ ಪಡ್ಕೊಂಡ. So in the cross, Jesus Christ received another crown. ಯಾವ ಕ್ರೌನು, ಯಾವ ಕಿರೀಟ, ಯಾವ ಕಿರೀಟ? ಯಾವ ಕಿರೀಟ ಪಡ್ಕೊಂಡ ಆತ? Which crown is? ನನಗೆ ಈ ಮಾನ ಮತ್ತು ಪ್ರಭಾವ ಎಂಬ ಕಿರೀಟವನ್ನ ಕೊಡೋದಕ್ಕೋಸ್ಕರ, ನಮ್ಮೆಲ್ಲರಿಗೂ ಕೊಡೋದಕ್ಕೋಸ್ಕರ ಆತನು ಈ ಭೂಮಿಯಲ್ಲಿ ಆತನು ಒಂದು ಕಿರೀಟವನ್ನ ಹೊತ್ಕೊಂಡ. In the cross, he differently takes some crown. ಯಾವ ಕ್ರೌನ್ ಅದು? Which crown? ರೋಮ ರಾಜ್ಯದಲ್ಲಿ ಒಂದು ಕಿರೀಟವನ್ನ ಕೊಡ್ತಾ ಇದ್ರು ಅವತ್ತಿನ ದಿನಗಳಲ್ಲಿ. ರೋಮ ರಾಜ್ಯದಲ್ಲಿ ಒಂದು ಕಿರೀಟವನ್ನು ಕೊಡ್ತಾ ಇದ್ರು. ಅದೇ ರೋಮ ರಾಜ್ಯದಲ್ಲಿ ಕಿರೀಟವನ್ನ ಆ ದಿನಗಳಲ್ಲಿ ಕೊಡ್ತಾ ಇದ್ರು, ಗೌರವಿತವಾದಂತ ಕಿರೀಟ. ಆ ಕಿರೀಟವನ್ನ ಪಡ್ಕೊಂಡ ಯೇಸುಕ್ರಿಸ್ತ. That honor crown is received from the Rome. ಯಾವ ಕಿರೀಟವನ್ನ ಕೊಟ್ರು ಆತನಿಗೆ? ತಲೆಯಲ್ಲಿ ಇಡುವಾಗ ಏನಂತ ಹೇಳ್ಬಿಟ್ಟು ಕೊಟ್ರು? What is that crown put and what? ಸಿಲುಬೆ ಮರಣ ಸಂದರ್ಭವನ್ನ ಸ್ವಲ್ಪ ಗ್ಲಾಸ್ ಮಾಡಿ ನೆನೆಸ್ಕೊಳ್ಳಿ ಸ್ವಲ್ಪ. Just you can remember. ಯೂದ ರಾಜ ಅಂತ ಹೇಳಿ, They given Yuda Raja, ಯೂದ ರಾಜ ಅಂತ ಹೇಳಿ Jude king. ಅಂತ ಹೇಳಿ ಆತನ ತಲೆ ಮೇಲೆ ಮುಳ್ಳಿನ ಕಿರೀಟವನ್ನ ಇಟ್ಟು, They put ಮುಳ್ಳಿನ ಕಿರೀಟ. ಇಂಗ್ಲಿಷ್ ಅಲ್ಲಿ ಮುಳ್ಳು, The crown of thrones. ಆ ಕಿರೀಟವನ್ನ ಇಟ್ಟು, The crown of thrones they put in the head. ನಮಗೆ ಕೊಟ್ಟಂತ ಕಿರೀಟ ಯಾವುದು? So what we receive the crown? ತಂದೆ ತಾಯಿಗಳು ಕಷ್ಟಪಟ್ಟು ಬೆವರು ಸುರಿಸಿ ತನ್ನ ಮಕ್ಕಳನ್ನ ಓದಿಸುವಾಗ, The parents they sacrifice life for the kids and they suffer things, so many things. ಮಕ್ಕಳು ಓದಿ ಮುಗಿಸಿದ ನಂತರ After completing the education of children, ಆ ಮಕ್ಕಳು ಒಂದು ಕಪ್ಪು ಕೋಟನ್ನ ಹಾಕಿ, ಇಲ್ಲ ನಿಮ್ಗೆಲ್ಲ ಅನುಭವ ಇದೆ, you have experience in the ತಮ್ಮ graduation. ಓದಿದ ಮುಂತೆ ಮಾಡೋದ ಕಾರ್ಯ ನಾನು ಸಹ ನೋಡಿರೋದನ್ನ ಹೇಳ್ತಾ ಇದ್ದೀನಿ. We seen so many. ತಲೆಯಲ್ಲಿ ಒಂದು ಕ್ಯಾಪ್ ಹಾಕಿರ್ತಾರೆ ಗ್ರಾಜುಯೇಷನ್ ಟೈಮ್ ಅಲ್ಲಿ. Graduation time they put the cap. ಎಲ್ಲರೂ ತೆಗೆದು ಕ್ಯಾಪ್ ತೂದು ಎಸಿತಾರೆ, ನೋಡಿದೀರಾ? After that finishing that they throw all the caps. ಏನದ ಅರ್ಥ? What does that mean? ಯಾರೆಲ್ಲ ಥ್ರೋ ಮಾಡಿದ್ರ ಕೈ ಎತ್ತಿ ಕ್ಯಾಪ್ ನ? How many people in graduation they throw? ಯಾರ ಕೈ ಎತ್ತಿ, ನಿಜಲ್ಲ ಹೇಳಿ, ಕ್ಯಾಪ್ ನ ಎಸಿದ್ರ? ಎಲ್ಲರೂ ಸೇರಿ ಹಿಂಗೆ ಎಸಿದ್ರ? Everyone has thrown the caps. ಎಸಿಲಿಲ್ವಾ? No. ಜೋರಾಗಿ ಜಾಲಿಯಾಗಿ ಯಾರು ಕ್ಯಾಪ್ ಎಸಿಲಿಲ್ವಾ? ಅದ್ರ ಅರ್ಥ ಏನ್ ಗೊತ್ತಾ? What is that meaning? ಇಲ್ಲಿಗೆ ಮುಗಿತ ಕಣಪ್ಪ ಅಂತ. That means our life is, our achievement is complete. ಇನ್ನು ಏನಿದ್ರು ನನ್ನ ಮುಂದಿನ ಪ್ರಯಾಣ ಸ್ಟಾರ್ಟ್ ಆಗುತ್ತೆ ಅಂತ. So next journey is started. ನನ್ನ ಓದುವಿಕೆಯನ್ನ ಇಲ್ಲಿ ಮುಗಿಸಿ We completed our education. ಮುಂದೆ ನಾನು ರೂಪಿಸ್ತೀನಿ ಅಂತ. We are. ನಿಮಗೆ ಗೊತ್ತಿರಬೇಕು, ಆ ಕೋಟಿನ ಹಿಂದೆ, You know that behind that coat, ಆ ಕ್ಯಾಪಿನ ಹಿಂದೆ, behind that cap, ನಿಮ್ಮ ತಂದೆ ತಾಯಿಗಳ ಬೇವರು, ಕಣ್ಣೀರು, ಕಷ್ಟ, ನಷ್ಟ ಎಲ್ಲವೂ ಸಹ ಸೇರಿತ್ತು. your parents' struggle and your parents' sacrifice. ನಿಮ್ಮ LKG ಇಂದ ಹಿಡಿದು
LKG ಇಂದ ಹಿಡಿದು from the LKG, ನಿಮ್ಮ ಆ ಒಂದು ಕ್ಯಾಪ್ ನ ಬಿಸಾಕುವರೆಗೂ ನಿಮ್ಮ ತಂದೆ ತಾಯಿಗಳ ಪ್ರಯಾಸ ನಿಮಗೆ ಗೊತ್ತಾಗುತ್ತೆ ಅವತ್ತು. and until you throw your cap, you can remember how parents are struggled. ಅಲ್ಲಿಂದ ನಿಮ್ಗೆ ಜವಾಬ್ದಾರಿಕೆ ಸ್ಟಾರ್ಟ್ ಆಗುತ್ತೆ. From there, responsibility. ನಾನು ಇರೋವರೆಗೂ ನನ್ನ ತಂದೆ ತಾಯಿಗಳನ್ನ ಸುಖವಾಗಿ ನೋಡ್ಬೇಕನ್ನ ಎರಡನೇ ಜರ್ನಿ ಸ್ಟಾರ್ಟ್ ಆಗುತ್ತೆ ನಿಮಗೆ. From there, you will decide will take care of our parents. ಇದೇ ಕ್ರಿಸ್ತನಲ್ಲಿ ಪ್ರಿಯರೇ ದೇವ ಮಕ್ಕಳಾಗಿರುವಂತ ನಾವು ತಿಳಿದುಕೊಳ್ಳಬೇಕಂದ್ರೆ, So in Christ, what we learn. ನನಗೆ ನನ್ನ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಕೊಡಲ್ಪಟ್ಟಂತ ಆ ಮಹಿಮೆ ಎಂಬಂತ ಕಿರೀಟವನ್ನ ಕೊಡೋದಕ್ಕೋಸ್ಕರ Through the Christ, Father given as the glory crown. ಯೇಸು ಕ್ರಿಸ್ತನ ತಲೆಯಲ್ಲಿ ಮುಳ್ಳಿನ ಕಿರೀಟಗಳನ್ನ ಏರಲ್ಪಡ್ತು. So in Jesus Christ, there's different thrones are given. ಆ ಮುಳ್ಳಿನ ಕಿರೀಟ ನನ್ನನ್ನ ಫೋರ್ಸ್ ಮಾಡ್ಬೇಕು. The throne of crown through the Christ is forced me to. ನೀವ್ ಹೇಳ್ತೀರಲ್ವಾ ಮಕ್ಕಳು ಆ ಗ್ರಾಜುಯೇಷನ್ ಮುಗಿಸಿದಾಗ ಹೇಳ್ತೀರಲ್ವಾ, After graduation, you will teach your ನಿಮ್ಮ children. ತಂದೆಯ ಬಗ್ಗೆ ನಿಮ್ಮ ತಾಯಿ ಬಗ್ಗೆ ಒಂದು ಎರಡು ಹಿತನುಡಿಗಳನ್ನ ಮಾತಾಡಿರ್ತಾರ ಅಲ್ವಾ. When the graduation time, you talk about your parents. ಯಾಕಂದ್ರೆ ಆ ಒಂದು ನೆನಪು ಖಂಡಿತ ಬಂದೇ ಬರುತ್ತೆ, ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೂ ಬಂದೇ ಬರುತ್ತೆ, ಇಲ್ಲ ಅಂತ ಯಾರು ಹೇಳಕ್ ಸಾಧ್ಯ ಇಲ್ಲ. All the students, they know, remember their parents' struggle. ಬಟ್ ಆದ್ರೆ ಆದರೆ ದಿನನಿತ್ಯ every day, ನಾನು ಯೇಸು ಕ್ರಿಸ್ತನ ಆ ಮುಳ್ಳಿನ ಕಿರೀಟವನ್ನ ನಾನು ನೋಡ್ತಾನೆ ಇರ್ಬೇಕು. every day we have to see ಆ ಮುಳ್ಳಿನ ಕಿರೀಟ ನನ್ನನ್ನ ಪ್ರಭಾವ ಕಿರೀಟ ಕರ್ಕೊಂಡೋಯ್ತಲ್ಲ ಅಂತ ನನ್ನನ್ನ ಫೋರ್ಸ್ ಮಾಡ್ತಾನೆ ಇರ್ಬೇಕು. that crown of throne. You should always remember ಅದನ್ನೇ ಪೌಲನ್ ಹೇಳ್ತಾರೆ, that crown of throne. Remember always, because you are getting the honor of crown of glory. ಅದು ಆ ಒಂದು ಕಾರ್ಯವು ಈ ವಿಷಯವನ್ನೇ ಪೌಲನ್ ಹೇಳ್ತಾನೆ, ನನ್ನನ್ನ ಒತ್ತಾಯ ಮಾಡ್ತಾನೆ ಐತೆ. This Paul is telling, compelling me. ಗಲಾತ್ಯದವರಿಗೆ ಬರೆದಂತ ಪತ್ರಿಕೆ Galatians ಚಾಪ್ಟರ್ 2ನೇ ಅಧ್ಯಾಯ chapter 2 20ನೇ ವಾಕ್ಯ. ಗಲಾತ್ಯ 2 ಇರೋದು verses 20. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಿನ ನಂಬಿಕೆಯಿಂದಲೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ಪೌಲನು ಗಲಾತ್ಯ ಸಭೆಯವರಿಗೆ ಬರೆಯುವಾಗ ಒಂದು ತುಂಬಾ ಮುಖ್ಯವಾದಂತ ಮಾತಲ್ಲಿದೆ. When writing to the letter to the Galatians, Paul is, ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ ಅಂತ ಹೇಳ್ತಾನೆ. I have been crucified with the Christ. ಪೌಲನು ಮಾತ್ರ ಅಲ್ಲ ಪ್ರಿಯರೇ, Not only Paul, ನಾವೆಲ್ಲರೂ ಸಹ ಕ್ರಿಸ್ತನಿಗೆ ಸಿಲುಬೆಯಲ್ಲಿ ಹಾಕಿಸಿಕೊಂಡಿದ್ದೇವೆ. we all crucified with the Christ. ಯಾವಾಗ, ಎಲ್ಲಿ? When, where? ನಿಮ್ಮ ಕೈಗೆ ಎಲ್ಲ ಮೊಳೆ ಬಿಡ್ತಿದ್ಯಾ? You have any received the pain of ನಿಮ್ಮ God? ತಲೆಯಲ್ಲಿ ಏನಾದ್ರು ಮುಳ್ಳಿನ ಕಿರೀಟ ಚುಚ್ಚಲ್ಪಟ್ಟಿದ್ಯಾ? In your head any throne of crown? ನಿಮ್ಮ ದೇಹದಿಂದ ರಕ್ತವೇನ ಸುರಿಸಲ್ಪಟ್ಟಿದ್ಯಾ? ಇಲ್ಲ. Any blood shed from ಆತನ ರಕ್ತ, Christ's blood, ಆತನ ಮೊಳೆಗಳು, his nails, ಆತನ ಮುಳ್ಳಿನ ಕಿರೀಟ, his throne of crown, ಅದನ್ನ ನನ್ನ ಜೊತೆಯಲ್ಲಿ ಸಿಲುಬೆಯಲ್ಲಿ ಸೇರಿಸಿದೆ ಅಂದ್ರೆ that all we added into the Christ. ರೋಮ 6ನೇ ಅಧ್ಯಾಯ 1ನೇ ವಾಕ್ಯದಿಂದ ಹೇಳ್ತದೆ. ಇದು ದೀಕ್ಷಾ ಸ್ಥಾನದ ಬಗ್ಗೆ ಮಾತಾಡಿದಾಗ ಜಸ್ಟ್ ನೀವು ಬರ್ಕೊಳ್ಳಿ. Where it is happened, chapter 6, ಎಲ್ಲಿ ನಾನು ದೀಕ್ಷಾ ಸ್ಥಾನ ಹೊಂದುದನೋ, where we baptized, ನಾನು ಕ್ರಿಸ್ತನೊಂದಿಗೆ ಸತ್ತೆ, we died with Christ, ಕ್ರಿಸ್ತನೊಂದಿಗೆ ಉಣಲ್ಪಟ್ಟೆ, we buried through the Christ. ಕ್ರಿಸ್ತನಂಗೆ ನಾನು ಪುನರುತ್ಥಾನ ಹೊಂದಿದೆ ಅಂತ ಪೌಲನ್ ಹೇಳ್ತಾನೆ ರೋಮ As ಸಭೆಯವರಿಗೆ. Christ we also risen. ಅದೇ ಪೌಲನ್ ಇಲ್ಲಿ ಗಲಾತ್ಯದವರಿಗೆ ಹೇಳ್ತಾನೆ, That Paul is writing in ಕ್ರಿಸ್ತನೊಂದಿಗೆ Galatians, ಕ್ರಿಸ್ತನೊಂದಿಗೆ ನಾನು ಸಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. I have been crucified with Christ, ಈಗ ನಾನು ಸತ್ತೋದೆ, and it is no longer ನಾವು ಉಣಲ್ಪಟ್ಟಾಯ್ತು ನನ್ನನ್ನ, that is life, ನಾನು ಪುನರುತ್ಥಾನನೂ ಒಂದಾಯ್ತು. but Christ living in me. ಇನ್ನು ನಾನು ಹೇಗ್ ಬದುಕಬೇಕು ಅಂದ್ರೆ, Now how should I live? ಇನ್ನು ಜೀವಿಸುವವನು ನಾನಲ್ಲ. So he is telling I live in faith, I live in Son of God. ಇರೋದು ಅದಕ್ಕೆ ನೋಡಿ. ಇನ್ನು ಜೀವಿಸುವವನು ನಾನಲ್ಲ ಅಂತ ಹೇಳ್ತಾನೆ. So I do not make, it's not living myself. ನಾನಲ್ಲ ಅಂದ್ರೆ ಅರ್ಥ ಏನು? That means not myself means, ಪೌಲನು ನಾನಲ್ಲ ಅಂದ್ರೆ Paul telling is living not myself. ಕ್ರಿಸ್ತನ ಪ್ರೀತಿ ನನ್ನ ಒತ್ತಾಯ ಮಾಡಿ That compel of Christ. ಆತನ ರೀತಿಯಲ್ಲಿ ಬದುಕಕ್ಕೆ ನನ್ನ ಬಿಟ್ಬಿಟ್ಟಿದೆ ಅಂತ ಹೇಳ್ತಾನೆ. So compel of Christ's love to live like a Christ. ಕ್ರಿಸ್ತನಲ್ಲಿ ಪ್ರಿಯರೇ, ನಾವು ಈ ರೀತಿಯಲ್ಲೇ ಬದುಕಬೇಕಾಗಿದೆ, ನಮ್ಮ ಕರ್ತವ್ಯವೇ. See, our responsibility, we have to live like a Christ. ನನಗೋಸ್ಕರ ಬದುಕಿದಾಯ್ತು ಸಾಕು, ನಾನು We live for us is enough. ನಾನು ಈ ಲೋಕದಲ್ಲಿ ನಾನು ಏನ್ ಮಾಡ್ಬೇಕಾದ್ರು ಸಾಧಿಸಿ ಆಯ್ತು. What we achieve in the world, it is finished. ಯಾವಾಗ ಕ್ರಿಸ್ತನಿಗೋಸ್ಕರ ಬದುಕಬೇಕಾಗಿದೆ. So when we have to live for Christ, ಪೌಲನ್ ಹೇಳ್ತಾನೆ, Paul is telling, ಕ್ರಿಸ್ತ ನನ್ನಲ್ಲಿ ಜೀವಿಸ್ತಿದ್ದಾನೆ ಅಂತ ಹೇಳ್ತಾನೆ.
So Paul is telling Christ is dwelling with me. ಯಾವತ್ತು ನಾವು ಕ್ರಿಸ್ತನ ರೀತಿಯಲ್ಲಿ ಬದುಕೋದಿಲ್ವೋ, When we are not able to live like a Christian, ನನ್ನಲ್ಲಿ ಕ್ರಿಸ್ತನ ಜೀವಿಸ್ತಾ ಇಲ್ಲ ಅಂತ ಅರ್ಥ. that means Christ is not dwelling with us. ನಾನು ಕ್ರಿಸ್ತನಲ್ಲಿ ಜೀವಿಸ್ತಿದ್ದೀನಿ ಅಂದ್ರೆ If we are dwelling with Christ, ಕ್ರಿಸ್ತ ನನ್ನಲ್ಲಿ ಜೀವಿಸ್ತಿದ್ದಾನೆ ಅಂತ ಅರ್ಥ. that means Christ is dwelling with us. ಅರ್ಥ ಆಗ್ತಿದ್ದೇನೆ ಅನ್ಸ್ತದೆ. Maybe you understand. ಅರ್ಥ ಮಾಡ್ಕೊಳ್ಳೇಬೇಕು. You should understand. ಈ ಮಕ್ಕಳು ಒಂದ್ ಮಾತು ಹೇಳ್ತಾರೆ, The children should tell one word. ನಾನು ಈ ಔಷಧಿ ಕುಡಿಯೋದಿಲ್ಲ ಅಂತ ಹೇಳ್ತಾರೆ. ಹುಷಾರಿದ್ದಾಗ ಕುಡಿಯೋದಿಲ್ಲ ಅಂತಾರೆ. When children are sick, they are not take the. ನಾನು ಊಟ ಮಾಡೋದಿಲ್ಲ ಅಂತಾರೆ. They will not take the drugs. They will not take. ತಂದೆ ತಾಯಿಗಳ ಬಿಟ್ಬಿಡ್ತೀರಾ, ನೀವು ಬಿಟ್ಬಿಡ್ತೀರಾ ಅದನ್ನ? Parents will live like that. They will not give the drugs. ಡಾಕ್ಟರ್ ಹೇಳ್ತಾರೆ, Doctor will tell 3 ಟೈಮ್ ಸಿರಪ್ ಹಾಕ್ಲೇಬೇಕು. the syrup will take 3 times. ಈ ರೀತಿಯಲ್ಲಿ ನಿಮ್ ಮಕ್ಕಳನ್ನ ನೋಡ್ಕೊಳ್ಳೇಬೇಕು, ಕ್ಲೀನ್ ಆಗಿ ಬಾಡಿನ ಒರೆಸ್ಬೇಕಂದ್ರೆ ಪರಿಸ್ಥಿತಿ ಹಂಗಿದೆ. 3 times is syrup and make. ಮಕ್ಕಳು ನಿಮ್ಮನ್ನ ಅದಕ್ಕೆ ಸ್ಪಂದಿಸೋದಿಲ್ಲ. The children will not respond for the ಬಿಟ್ಬಿಡ್ತೀರಾ? You will live like that. ಬಿಟ್ಬಿಡ್ರೆ ಏನಾಗುತ್ತೆ? If you live like that, what will happen? ಪರಿಣಾಮ ಬೇರೆ. It will go to some other stage. ಒಂದ್ ವೇಳೆ ಆ ಮಗು ಸಿಗ್ಬಹುದು, Maybe that children will be available. ನಮ್ಮನ್ನ ಬಿಟ್ಟು ಸಹ ಹೋಗ್ಬೋದು. Maybe the children will be. ತಾಯಿ ತನ್ನ ಕಷ್ಟವನ್ನ ಪಡ್ತಾಳೆ ಸಂದರ್ಭದಲ್ಲಿ. That time mother will be suffer. ತಂದೆ ಹೊರಗಡೆ ನಿಂತ್ಕೊಂಡು ತನ್ನ ಕಣ್ಣೀರಲ್ಲಿ ಆ ಕಷ್ಟವನ್ನ ಪಡ್ತಾನೆ. So father will be trying that. ಈ ವಿಷಯವನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಪ್ರಿಯರೇ. ಈ ಬೈಬಲ್ ಅಲ್ಲಿ Like that we have to understand in the Bible. ಇದನ್ನೇ ಒತ್ತಾಯ ಮಾಡ್ಬೇಕು, ನನ್ನ ಬಲವಂತ ಮಾಡ್ಬೇಕು. We have to compel ourselves. ಇದೇ ಕ್ರಿಸ್ತನ ಜೀವಿತ, This is the Christ love. ಇದೇ ಕ್ರಿಸ್ತನ ಸಭೆಯ ಜೀವಿತ. The Christian life and Christian church life. ಈ ಬದುಕನ್ನ ನಾವು ಬದುಕಲಿಲ್ಲ ಅಂದ್ರೆ, If we are not live the Christian life, ನಾವು ಒಬ್ಬರಲ್ಲಿ ಹತ್ರಲ್ಲಿ ಹನ್ನೊಂದು. we are also like a Gentile. ನಾವು ಹಂಗಲ್ಲ ಪ್ರಿಯರೇ. We are not like that. ದೇವರ ವಾಕ್ಯ ನಮ್ಮನ್ನ ಒತ್ತಾಯ ಮಾಡ್ಬೇಕು. The word of God should compel us. ಇಲ್ಲೊಂದು ಮಾತಿದೆ, ಗಲಾತ್ಯ 20ನೇ ವಾಕ್ಯ ಇವಾಗ ತಾನೇ ಓದಿದವಲ್ಲಿ, ಆತ ನನ್ನನ್ನ ಪ್ರೀತಿಸಿ ನನಗೋಸ್ಕರ ತನ್ನನ್ನ ಒಪ್ಪಿಸಿ ಬಿಟ್ಟನು ಅಂತ ಹೇಳ್ತಾನೆ. He loved and he sacrificed for us. ಅದಕ್ಕೆ ತಮಿಳ ವಾಸಿಗೆ ಕಡಿಸಿಲ್ಲ, ಇನ್ನೊಂದು ಇರೋದ ವಸಂತಿ ಕಡಿಸಿಲ್ಲ ಏನೇ. என்னில் அன்பு கொண்டு ஆ. எனக்காக தம்மை தாமே ஒப்பு கொடுத்த ஆ. தேவனுடைய குமாரனை பற்றும் விசுவாசத்தால் தம்ம தாமே ஒப்பு கொடுத்துட்டாருன்னு சொல்றாருங்க. He sacrificed for us. என்ன அன்பு கூர்ந்து தன்னை தானே ஒப்பு கொடுத்துறாரு. யாருன்னு இப்படி அன்பு கூற முடியுங்களே? Who will love like Christ? இந்த வானத்திற்கு கீழே இருக்கிற எந்த மனிதனையோட அன்பு கூற முடியாது. Below this heaven or in the earth, nobody will. யாரே இந்த மாதிரி அன்பு கூற முடியாது. Nobody will show like. ஆனா இயேசு கிறிஸ்து என்ன அன்பு கூறி இருக்கிறார். But Jesus is. இது என்னுடைய கடமை என்ன? What is my responsibility? நான் என்ன செய்யணும்? What should we do? 2 ಕೊರಿಂಥರ್ 5ನೇ ಅಧ್ಯಾಯ 2 Corinthians chapter 5. 16ನೇ ವಾಕ್ಯ ಓದಿ. 16 you can read. Therefore we henceforth know no man after the flesh, even though we have known Christ after the flesh. ಕ್ರಿಸ್ತಲಿಬ್ರಿ 16ನೇ ವಾಕ್ಯವನ್ನ ತುಂಬಾ ಸ್ವಲ್ಪ ಹೊತ್ತು ನಾ ಮಾತಾಡಕ್ಕೆ ಇಷ್ಟಪಡ್ತೇನೆ. The 16 words we should. ಇದು ತುಂಬಾ ಮುಖ್ಯವಾದಂತ ಎಲ್ಲರಿಗೂ ಸಹ. It is very important to everyone. ಪೌಲನ್ ಹೇಳ್ತಿದ್ದಾನೆ ಇಲ್ಲಿ, Paul is ಈಗಿರಲಾಗಿ, that means ಯಾಗಿರಲಾಗಿ, therefore ಕ್ರಿಸ್ತನ ಪ್ರೀತಿ ನನ್ನ ಒತ್ತಾಯ ಮಾಡಿದ್ರಿಂದ ಅಂತ ಹೇಳ್ಕೊಂಬತ್ತಾರಲ್ಲ 14ನೇ ವಾಕ್ಯದಿಂದ, therefore the compel of Christ's love. ಅದರಿಂದ 16ನೇ ವಾಕ್ಯದಲ್ಲಿ ಹೇಳ್ತಾನೆ, 16 words. ಈಗಿರಲಾಗಿ, Therefore ಇಂದಿನಿಂದ, henceforth. ತಮಿಳ சொல்றா ಇಂದಿನಿಂದ, ತಮಿಳ சொல்றா, ತಮಿಳ வாசிங்க 16 வசனம். ஆகையால் ஓகே ப்ரோ, ஆகையால் என்ன அர்த்தம்? அங்க அவர் 14 வசனம் வாசிச்சு இல்லீங்களா, அவருடைய அன்பு என்ன ஃபோர்ஸ் பண்ணது இல்ல. ஆகையால் விபவாசிங்க பிரதர். So therefore that means இது முதல் கொண்டு இது முதல் இப்ப என்ன ஸ்டார்ட் ஆகுது, இன்னைக்குல ஸ்டார்ட்னு சொல்றார் பவுல். from today. எப்போ உங்களுடைய இயேசு கிறிஸ்துடைய அன்பு உங்களை ஃபோர்ஸ் பண்ணதோ அன்னில இருந்து அர்த்தம். When the Christ of love force you, from that day. உங்களுக்கு அன்புக்கு தேவனுடைய அன்பு கிறிஸ்தன ಪ್ರೀತಿ ನಿಮ್ಮನ್ನ ಒತ್ತಾಯ ಮಾಡಿಲ್ವಾ? So I am asking, the Christ love not force you. ಸರಿ, ಇವತ್ತು ಒತ್ತಾಯ ಮಾಡ್ತೆ ಅಂತ ಇಟ್ಕೊಳ್ಳಿ. ಇವತ್ತು today Christ love forcing. ನೆನ್ನೆ ಗಂಟ ಬಿಟ್ಟಾಕ್ಬಿಡಿ ಬೇಡ. Leave the yesterday. ಇವತ್ತು ಒತ್ತಾಯ ಮಾಡ್ತೆ ಅಂತ ಇಟ್ಕೊಳ್ಳಿ. ಈ ವಾಕ್ಯಗಳು ನಿಮ್ಮ ಹೃದಯಕ್ಕೆ ಹೋದಾಗ, according to this verses today God's love. ಈಗ ನಾನೇನ್ ಮಾಡ್ಬೇಕು? So what should we do? ಈ 16ನೇ ವಾಕ್ಯ. This 16 verse. ಇಂದಿನಿಂದ ನಾವು from today ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ ಪೌಲನ್. ಗಮನ ಇಡಿ ಇಲ್ಲಿ. Therefore we henceforth know no man after the flesh. ತಮಿಳ ವಾಸಿಗೆ ಬರೋ ಅದರ ಲೈನ್ ಮಾತ್ರ ஒருவனையும் மாம்சத்தின்படி அறியார். ಸರಿ.
நாங்கள் ஒருவனையும் மாம்சத்தின்படி அறியோம். எப்பத்துல இருந்து அறியும்? எப்பத்துல இருந்து நம்ம அறிய மாட்டோம்? அப்பத்துல இருந்து, அந்த ಪ್ರೆಸೆಂಟ್ல இருந்து. ಯಾವಾಗ ಇಂಗ್ಲಿಷ್ ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ Therefore we henceforth know man after the flesh. ಏನಕ್ಕೆ? Why? ಯಾಕೆ? Why? ಕ್ರಿಸ್ತನ ಪ್ರೀತಿ ನನ್ನನ್ನು ಒತ್ತಾಯ ಮಾಡೋದ್ರಿಂದ Forcing of the Christ love. ನೀವು ಯಾರನ್ನು ಸಹ No, we can't even. ಶರೀರ ಸಂಬಂಧವಾಗಿ ನೋಡಂಗಿಲ್ಲ. We can't see the human persons through the flesh. ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರ್ಥಕೊಳ್ಳುವುದಿಲ್ಲ. ಅರ್ಥಕೊಳ್ಳೋದ್ರಿಂದ ಬೇಕಾಗಿಲ್ಲ, ಅದು ನನಗೆ ಅಂತ ಅರ್ಥ. We will not understand other. We don't need to understand people. ಶರೀರ ಸಂಬಂಧವಾಗಿ ನಾವು ಅರ್ಥಕೊಳ್ಳೋದು ಬೇಕಾಗಿಲ್ಲ. ಅದ್ರ ಅರ್ಥ ಏನು? That means when through the flesh. ನೋಡಿ, ಶರೀರ ಸಂಬಂಧವಾಗಿ ಅರ್ಥಕೊಳ್ಳೋದಕ್ಕೂ ಆತ್ಮ ಸಂಬಂಧವಾಗಿ ಅರ್ಥಕೊಳ್ಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. So understanding through the spiritual, understanding through the physical is a different. ಶರೀರ ಸಂಬಂಧವಾಗಿ ನೀವು ಅರ್ಥಕೊಂಡ್ರೆ, If we are understanding the person by physically, ಒಂದು ಲಿಮಿಟ್ ಅಷ್ಟೇ ಅವರು ನಮಗೆ. there is one end and limit is there. ಶರೀರ ಸಂಬಂಧವಾಗಿ ನೀವು ಅವ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ Physically you can understand the person. ಎರಡು ವಿಷಯ ಹೊರಗಡೆ ಬರ್ತದೆ. Or two things will come inside. ಒಂದು ನೆಗೆಟಿವ್ ಬರ್ತದೆ, One negative will come. ಒಂದು ಪಾಸಿಟಿವ್ ಬರ್ತದೆ. Positive things will come. ಅವರು ತುಂಬಾ ಒಳ್ಳೆಯವರೇ, He is very good, ಮುಂಗೋಪಿ, but very rash person. ತುಂಬಾ ನಿಧಾನ ಮಾತಾಡ್ತಾರೆ. Very slowly speaking. ಅಯ್ಯೋ, ಅವ್ರ ಆಲೋಚನೆ ಬೇರೆ. But his thinking is different. ತುಂಬಾ ಸ್ಪೀಡ್ ಆಗಿ ಮಾತಾಡ್ತಾರೆ, He is talking very speedily. ಮನಸ್ಸಲ್ಲಿ ಏನು ಇಲ್ಲ. But by heart nothing is there. ಈ ರೀತಿಯಲ್ಲಿ ಹೇಳೋದೆಲ್ಲ ಶರೀರ ಸಂಬಂಧಪಟ್ಟಂತ ವಿಷಯಗಳು. Like these comments we pass through the physical things. ಯೇಸು ಕ್ರಿಸ್ತರ ಪ್ರೀತಿ, But Christ's love, ಶರೀರ ಸಂಬಂಧವನ್ನ ಅರ್ಥಕೊಳ್ಬಾರ್ದು, ಅದನ್ನ ಬಿಟ್ಟಾಕ್ಬಿಡ್ಬೇಕು. the Christ love not forcing you to understand the physical. ಸಭೆಯಲ್ಲಿ ಯಾರೋ ಒಂದು ಸಹೋದರಿ ನಿಮಗೆ ಒಂದು ಮಾತು ಹೇಳ್ತಾರೆ. ಉದಾಹರಣೆಗೆ, For example, I'm telling in church, someone telling something. ಸಿಸ್ಟರ್, ನೀವು ಆ ಸಿಸ್ಟರ್ ಸ್ವಲ್ಪ ತುಂಬಾ ಮಾತಾಡೋದು ಹೀಗೆ, So sister complaining, other sister is talking like that. ಅವರು ಭಾವನೆಗಳೇ ಹೀಗೆ His thinking is like that. ಅಂತ ನಿಮ್ಗೆ ಯಾರಾದ್ರೂ ಒಬ್ರು ಹೇಳಿದ್ರೆ, Someone will complain with you. ನಾನು ನಿಮ್ಮನ್ನ ದಯವಿಟ್ಟು ಕೇಳ್ಕೊಳ್ಳೋದೇನಂದ್ರೆ, I'll request you. ನಾನು ಅವ್ರನ್ನ ಆ ರೀತಿಯಲ್ಲಿ ನೋಡ್ತಾ ಇಲ್ಲ. You tell we are not thinking like that. ನಾನು ನೋಡೋ ದೃಷ್ಟಿಕೋನನೇ ಬೇರೆ. I'm seeing that sister is differently. ನಾನು ಶರೀರವಾಗಿ ನಾನು ನೋಡ್ತಾ ಇಲ್ಲ. I'm not seeing is the physical. ಶರೀರವಾಗಿ ಅವ್ರನ್ನ ಅರ್ಥ ಮಾಡ್ಕೊಳಕ್ಕೆ ನಂಗೆ ಅವಶ್ಯಕತೆನೇ ಇಲ್ಲ. Physically I can't able. எனக்கு தேவையில்லை. அவன் சரீர பத்தி அவன் தெரிஞ்சுக்கிறதுக்கு தேவை. அவன் கோவக்காரன், எனக்கு தேவையில்லை. அவங்க பேச மாட்டாங்களா, எனக்கு தேவையில்லை. ஆனா நான் அவங்களை பாக்குற பார்வையே வேற. But remember, we are not able see the physical things. He is a liar. He is a angry man. That is not important to me. ಸರಿ, ಅದಕ್ಕೊಂದು ಉದಾಹರಣೆ ಹೇಳ್ತೀವಿ. Example I'll tell you. ಎರಡನೇ ವಾಕ್ಯ, ಅದಕ್ಕೆ ಸೆಕೆಂಡ್ ಲೈನ್ ಓದಿ ಅದನ್ನ. Second line is there. ಕ್ರಿಸ್ತನು ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಈಗ ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳಬೇಕು. ಈಗ ಅರ್ಥ ಮಾಡಿಸ್ತೀನಿ ನಿಮಗೆ. See, in 16, even though we have known Christ after the flesh. ಈಗ ಅರ್ಥ ತಮಿಳು ವಾಸಿಗೆ ಬರುದಾ? நாங்கள் கிறிஸ்துவையும் மாம்சத்தின்படி அறிந்திருந்தாலும் இருந்தாலும் இனி ஒருபோதும் அவரை மாம்சத்தின்படி அறியோம். இப்போ இந்த வசனம் உங்களுக்கு நான் கொஞ்சம் எக்ஸ்பிளைன் பண்றேன், அந்த புரிய நினைக்கிறேன் உங்களுக்கு. எனக்கு இயேசு கிறிஸ்து பத்தி ஆல்ரெடி தெரியும் என்றால் பவுல். Paul is telling we know about the Jesus Christ. இயேசு கிறிஸ்து பத்தி நான் ஸ்டடி பண்ணிருக்கிறேன்றாரு. We study about the Jesus Christ. இயேசு கிறிஸ்து அவருடைய வாழ்ந்த வாழ்க்கை காலத்துல When Jesus lived in the world, ஒரு வாலிப பையன் தான் பவுல். Paul also very young person. உங்களுக்கு ஞாபகம் இருக்கா? ನಿಮ್ಗೆ ಜ್ಞಾಪಕ ಇದೆಯಾ? You remember ಸ್ಟೇಫನನ್ನ ಕೊಲ್ಲುವಂತ ಸಂದರ್ಭ ಬರ್ತದೆ. when Stephen is going to die, ಅವನನ್ನ ಬಟ್ಟೆ ಎಲ್ಲ ಕಿತ್ಕೋತಾರೆ. when they remove the clasp from ಆತನ ಕಲ್ಲಿಂದ ಹೊಡೆದಿ ಸಾಯಿಸ್ತಾರೆ ಸ್ಟೇಫನನ್ನ. they throw the thrones. ಆತನ ಬಟ್ಟೆ ಎಲ್ಲ ಇದೇ ಪೌಲನೆಂಬ ಸೌಲನ ಪಾದ ಕೆಳಗಡೆ ಇಟ್ಟಿರ್ತಾರೆ. Who people the thrones they given, they witness the cloth in the foot of the Paul. ಯೇಸು ಕ್ರಿಸ್ತನ ಬಗ್ಗೆ ಪೌಲನಿಗೆ ಗೊತ್ತಿದೆ. Paul know about the Jesus Christ. ಉದಾಹರಣೆ, ಇನ್ನೊಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೇನೆ. One more example. ಯೇಸು ಕ್ರಿಸ್ತನು ಅನೇಕ ಅದ್ಭುತ ಸೂಚಕ ಕಾರ್ಯಗಳು ಮಾಡ್ಕೊಂಡ್ ಬಂದಾಗ ಸುವಾರ್ತೆ ಕಾಲದಲ್ಲಿ, Jesus so in gospel time so many miracles he done. ಆ ಟೈಮಲ್ಲಿ ಫರಿಸಾಯರ ಸದುಕಾಯರು ಯೇಸು ಕ್ರಿಸ್ತನ ಬಗ್ಗೆ ಏನಂತ ಹೇಳ್ತಿದ್ರು ಗೊತ್ತಾ ನಿಮಗೆ? In that time Pharisees and Sadducees is telling about Jesus Christ. ಹೌದಾ, ದೇವ ಮನುಷ್ಯ, ಇವ್ರು ನಿಜವಾದ ದೇವ ಮನುಷ್ಯ ಅಂತ ಹೇಳಿದ್ರ? He is really godly man, they told. ಅವ್ರ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ನೋಡಿ ಕೇಳಿ ಅದನ್ನ ಹೇಳಿದ್ರ ಫರಿಸಾಯರು ಸದುಕಾಯರು
சாஸ்திரிಗಳು. Pharisees and Sadducees, they seen the miracles. அப்படி சொன்னாரா brother? of Jesus Christ. ஐயோ அவர் ஏதோ ஒரு அற்புதம் செய்திருக்கிறான்னு ஒரு எக்ஸாம்பிளா சொல்றேன். One miracle he made. பரிசாயர்கள்லாம் ஒரு கும்பல உட்காந்துன்னு, ஆமா தேவன் அனுப்பி கொடுத்த தேவனுடைய மனுஷன் இவர்தான் சொன்னாங்களா? When Pharisees accepted Jesus Christ as sent by என்ன God, சொன்னாங்க தெரியுமா உங்களுக்கு? what they told? ஹே இவங்க பசங்க எல்லாம் நம்ம கோயிலுக்கு தான் வராங்க, They told me he is the brother of Jesus. ಇವನ ತಾಯಿ ನಮ್ಗೆ ಗೊತ್ತಿದ್ದಾರೆ, They Pharisees told us, we know about his mother, we know his father. ಇವನು ಕಾರ್ಪೆಂಟರ್ ಮಗ, He is the carpenter's son. ಇವನ ಯೇಸು ಕ್ರಿಸ್ತನ ಎಷ್ಟು ಕಮ್ಮಿ ಮಾತಾಡ್ಬೇಕು ಅಷ್ಟು ಕಮ್ಮಿ ಮಾತಾಡ್ತಿದ್ರು. How to decrease the value of the Jesus Christ? Ye- Pharisees taught. ಯೇಸು ಕ್ರಿಸ್ತನನ್ನ ಅವ್ರು ನೋಡಿದ್ದು ಶರೀರವಾಗಿ ನೋಡ್ತಾ ಇದ್ರು. They seen the Jesus Christ by the physical and family tree. ಸ್ವಲ್ಪ ಯೋಚನೆ ಮಾಡಿ, You can think about that. ನಿಮಗೂ ಸಹ ನಿಮ್ಮ ಕುಟುಂಬಕ್ಕೂ ಸಹ ಯೇಸು ಕ್ರಿಸ್ತನ ಕುಟುಂಬಕ್ಕೆ ಸುಮ್ಮನೆ ಹೋಲಿಸಿ ನೋಡಿ. Now you compare yourself and Jesus Christ. ದಿಸ್ ಫ್ಯಾಮಿಲಿನ ಕಂಪೇರ್ ಮಾಡಿ, ನಿಮ್ಮ ಫ್ಯಾಮಿಲಿನೂ ಯೇಸು ಕ್ರಿಸ್ತನ ಫ್ಯಾಮಿಲಿ ಸುಮ್ಗೆ ಕಂಪೇರ್ ಮಾಡಿ. Your family, this family compare. ಯೇಸು ಕ್ರಿಸ್ತನ ಫ್ಯಾಮಿಲಿಗಿಂತ ಯಾರು ಬಡವರಿದ್ದೀರಿ ಇಲ್ಲಿ? You compare to the Jesus Christ. ಯಾರಿದ್ರಿ ಕೈ ಎತ್ತಿ. People, ಯೇಸು ಕ್ರಿಸ್ತನ ಫ್ಯಾಮಿಲಿ ಬಗ್ಗೆ ಗೊತ್ತಿದೆ ಅಲ್ವಾ? you know about Jesus Christ family. ಯೇசு கிறிஸ்துடைய ஃபேமிலி பத்தி உங்களுக்கு, அவருடைய வாழ்க்கை பத்தி தெரியுதானே? You know about the life how he lived. இயேசு கிறிஸ்துடைய அவர் வாழ்ந்த 33 வருஷம் உங்களுக்கு எல்லாருக்கும் தெரியுதானே? In 33 years. அவங்க how he அப்பா அம்மா lived. தெரியுதானே உங்களுக்கு? You know our parents. இப்ப நான் சொல்றேன், உங்க குடும்பத்தின் ஃபைனான்ஸ்க்கோ அவருடைய குடும்ப ஃபைனான்ஸ்க்கோ யாருங்க ரிச்? யாரு You பிரதர்? compare your Ah? Jesus Christ. நம்ம தானே. எவ்வளவு ஏழை தெரியுங்களா இயேசு கிறிஸ்து? Jesus Christ very poor person in the world. சரி, அவர் பொறுக்கிற டைம்ல என்ன சூழ்நிலை உங்களுக்கு தெரியும் இல்லீங்களா? You know when Jesus born, what is the உங்க situation? குழந்தை எந்த ஹாஸ்பிட்டல்ல பிறந்துச்சு? So your children are birthed in which hospital? எந்த டாக்டர் செலக்ட் பண்றாங்க இப்ப எல்லாம். Nowadays they selected the doctor. ஹாஸ்பிட்டல்ல செலக்ட் பண்றோம், எந்த ஹாஸ்பிட்டல்ல என்னுடைய நான் என் குழந்தை பிறக்கணும்ட்டு. This hospital only my child. அந்த ஹாஸ்பிட்டல் எந்த ஸ்பெஷலிஸ்ட் டாக்டர் தான் என் குழந்தையே என் மனைவி வயித்துல இருந்து எடுக்கணும்னு நினைக்கிறாங்க இன்னைக்கு. That specially person doctor should give the treatment. உங்களுக்கு தெரியுமா You know? இயேசு கிறிஸ்து எப்படி பிறந்தாருன்ட்டு? You know how Jesus was born? இதெல்லாம் நம்ம நினைக்கணுங்க. These all you should come. ಇವೆಲ್ಲ ನೆನೆಸ್ಬೇಕು ನಾವು. ನನ್ನ ಕುಟುಂಬಕ್ಕೂ ಯೇಸು ಕ್ರಿಸ್ತನ ಕುಟುಂಬಕ್ಕೆ ಹೋಲಿಸಿ ನೋಡೋದಾದ್ರೆ ಆತನು ನಾನು ಅವನಿಗಿಂತಲೂ 50ರಷ್ಟು 100ರಷ್ಟು ಶ್ರೀಮಂತನೇ. But we compare to the Jesus personal life, we are very rich than the Jesus. ಪೌಲನು ಹೇಳ್ತಾನೆ, ನನಗೆ ಯೇಸು ಕ್ರಿಸ್ತನ ಯಾರು ಅಂತ ಗೊತ್ತಿದೆ. Paul is telling we know about Jesus Christ. ಯೇಸು ಕ್ರಿಸ್ತನ ಕುಟುಂಬನೂ ಗೊತ್ತಿದೆ. We know about the family of Christ. ಬಟ್ ನಾನು ಆ ರೀತಿಯಲ್ಲಿ ನೋಡೋದಿಲ್ಲ ಆತನ ಕುಟುಂಬನ. But I am not seeing that type of situation. இப்ப வாசிங்க அந்த வசனத்தை. Now you can read the word. 16 ವಚನ ವಾಸಿங்க. 16. ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನೂ ಶರೀರ ಸಂಬಂಧವಾಗಿ ಅರ್ಥಕೊಳ್ಳುವುದಿಲ್ಲ. Wherefore we henceforth no man after the flesh. ಕ್ರಿಸ್ತನನ್ನು ಕೂಡ Even though we have ನಾವು ಶರೀರ ಸಂಬಂಧವಾಗಿ known Christ after the flesh. ತಿಳಿದಿದ್ದರೂ ಸಹ ಇನ್ನು ಮುಂದೆ ನಾವು ಅದನ್ನ ಹಾಗೆ ತಿಳಿದುಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ ನಿಮಗೆ? Now we know him so no more. ಯಾವ ಕಾರಣಕ್ಕೂ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, That means any reason. ಸಭೆಯಲ್ಲಿ ಆಗ್ಲಿ ಕುಟುಂಬದಲ್ಲಾಗ್ಲಿ In church or family, ಶರೀರ ಸಂಬಂಧವಾಗಿ ನೋಡಕ್ ಹೋಗ್ಬೇಡಿ. don't see like a physical relationship. ಆ ರೀತಿಯಲ್ಲಿ ನೀವು ನೋಡಿದ್ರೆ If you are seeing like a ನೀವು physical, ಯೇಸು ಕ್ರಿಸ್ತದಲ್ಲಿ ನೀವು ಶ್ರೀಮಂತರೇ. compare that you are very rich than the Christ. ಪೌಲನು ಯೇಸು ಕ್ರಿಸ್ತನಿಗಿಂತಲೂ ಶ್ರೀಮಂತನೇ. Paul also very rich than the Christ. ಯೇಸು ಕ್ರಿಸ್ತನ ಪ್ರೀತಿ ಅವೆಲ್ಲ ಮುಚ್ಚಾಕ್ಬಿಡ್ತು. But Christ love close all the things. ಯೇಸು ಕ್ರಿಸ್ತನು ನಾವು ಪೌಲನು ಹೇಳೋದ ಪ್ರಕಾರ ನಾವು ಯೇಸು ಕ್ರಿಸ್ತನನ್ನು ಸಹ ನೋಡೋದಿಲ್ಲ ಅಂತ ಹೇಳ್ತಾರೆ. Paul is telling we are not seeing. ಯಾರ್ ಬೇಕಾದ್ರೆ ಹೇಳ್ಕೊಂಡು ಹೋಗ್ಲಿ, ಯೇಸು ಕ್ರಿಸ್ತನ ಹಾಗೆ, ಯೇಸು ಕ್ರಿಸ್ತನ ಹೀಗೆ, ಆತನ ನಮ್ಮ ಮನೇಲಿ ಕೆಲಸ ಮಾಡ್ತಿದ್ರು, ಅವ್ರ ತಾಯಿ ದೇವಾಲಯದ ಏನ್ ಬೇಕಾದ್ರೆ ನಾನು ಆ ರೀತಿಯಲ್ಲಿ ನೋಡೋದಿಲ್ಲ ಯೇಸು ಕ್ರಿಸ್ತನನ್ನ. Paul telling you, so many people talk, he is a carpenter, his mother is like that, like that, like that. We are not bothered about that. ಹೇಳಿರ್ಬೋದು, ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ. One word I can tell. ಯೇಸು ಕ್ರಿಸ್ತನ ಸುವಾರ್ತೆ ಕಾಲದಲ್ಲಿ When Jesus in gospel ಅವರ time, ಬದುಕಿಗೋಸ್ಕರ ಆಗಾಗ ಯೇಸು ಕ್ರಿಸ್ತನ ಬಂದು ಕಾಸಿಸ್ಕೊಂಡು ಹೋಯ್ತಿದ್ರು ಸಹ ಹೇಳಿರ್ಬಹುದು ಪೌಲನಿಗೆ. Paul heard Jesus can take money for his living. ಇದೆಯಾ ಬೈಬಲ್ ಇದೆಯಾ ಸಂದರ್ಭ? அந்த சந்தர்ப்பம் இருக்கா? Situation is there. இயேசு கிறிஸ்துவுடைய ஊழிய செய்யறபோது மரியாள் அப்பப்போ அவர்கிட்ட போனார் தெரியுமா? அவங்க சொல்றாங்க, உன் தாயும் சகோதரிங்க எல்லாம் வந்திருக்கிறாங்க, வெளியே நின்று இருக்கிறாங்க. வசனம் வாசிச்சு இருக்கிறீங்களா? When Jesus did preaching time, his parents and எதுக்கு வந்தாங்க தெரியுங்களா? why he came? They came. தன்னுடைய குடும்பத்துக்காகத்தான் வந்தாங்க. அவங்க They came for their family needs. அந்த நீட்ஸ்கோஸ்கர், ஆமா நீட்ஸ்கோஸ்கர் தான் வந்தாங்க. Their needs, they came there. ரொம்ப கஷ்டம்.
Very poor family. இயேசு கிறிஸ்துடைய மரணத்துல இயேசு கிறிஸ்துடைய பாதக்கிட்ட அவங்க அம்மா உட்கார்ந்து அழுதுட்டா இருந்தாங்க. When Jesus died in his foot, என்னவே சொல்லிருக்கட்டும் பவுலுக்கு, Paul, whatever things Paul, நான் இயேசு கிறிஸ்து அப்படி நினைக்க மாட்டேன்றாரு. but he is not seeing like that ನಾನು Christ, ಯೇಸು ಕ್ರಿಸ್ತನ ಆ ರೀತಿಯಲ್ಲಿ ನೋಡೋದಿಲ್ಲ ಅಂತ ಹೇಳ್ತೇನೆ. not seeing Christ that life. ನಾವು ನೋಡಬಹುದಾಗಾದ್ರೆ We can see like ನಾವು ಸಭೆಯಲ್ಲಿ ನೋಡಬಹುದ ಒಬ್ಬರನ್ನ, so we are also seeing ನಮ್ಮ certain ಕುಟುಂಬದಲ್ಲಿ ಒಬ್ರು ನೋಡ್ಬೋದ ನಾವ್ ಹತ್ರ. church also we are seeing like that. ಕ್ರಿಸ್ತನ ಪ್ರೀತಿ ನನ್ನ ಒತ್ತಾಯ ಮಾಡಿಲ್ಲ ಅಂತ ಅರ್ಥ ಹಂಗ್ ನೋಡೋದಾದ್ರೆ. If we are seeing physically the Christ love not forced in us, ಕ್ರಿಸ್ತನ ಪ್ರಿಯರೇ, my dear brothers and sisters. 5ನೇ ಅಧ್ಯಾಯ 15ನೇ ವಾಕ್ಯ ಒಂದು ಮಾತಾಡ್ತಾ ನೋಡಿ. ಸ್ವಲ್ಪ ಹಿಂದೆ ಹೋಗಿ, 15 verse 15 to ಹೇಳ್ತದೆ. 5:15. ಹಿಂದೆ ಹೋಗಿ ಏನ್ ಹೇಳ್ತದೆ, ಇದನ್ನ ಅರ್ಥ ಮಾಡಿಸೋಕೋಸ್ಕರ ಹಿಂದೆ ಕಳಿಸ್ತಾ ಇದೀನಿ ನಿಮ್ಮನ್ನ. ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗೋಸ್ಕರ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. ಇದು ಬನ್ನಿಪ್ಪ. And he died for all, that they that life should no longer live unto themselves. ನಾವೆಲ್ಲ ಬದುಕೋಗೋಸ್ಕರ Now we have to live. ಯೇಸು ಕ್ರಿಸ್ತನ್ ಸತ್ತಿದ್ದಾನೆ. Jesus died for us. ಈಗ ನಾನು ಹೇಗೆ ಶರೀರ ಸಂಬಂಧವಾಗಿ ಬೇರೆಯವ್ರನ್ನ ನೋಡಕ್ ಸಾಧ್ಯ? If Jesus died for me, then how I can see physically all other brothers and sisters? ಕ್ರಿಸ್ತನ ಪ್ರಿಯ, ನಾವು ಆತರ ನೋಡ್ಲೇಬಾರ್ದು. We can't see the brothers and sisters ನೀವು physically. ಕುಟುಂಬದಲ್ಲಿ ಸಹ ನಾನು ಎಚ್ಚರಿಸ್ತೇನೆ ನಿಮಗೆ, In family also I give the caution. ಯಾವ ಕಾರಣಕ್ಕೂ ಸಹ ಬೇರೆ ವ್ಯತ್ಯಾಸದ ಬದುಕನ್ನ ಬದುಕಿಸಬಾರ್ದು, ನೋಡಬಾರ್ದು ನೀವು ಯಾರನ್ನು. Don't see a different life or different position. ಕಿರಿ ಮಗ, ದಿರಿ ಮಗ, ಕಿರಿ ಮಗಳು, ಕಿರಿ ಸೊಸೆ, ಈ ಮಣ್ಣಂಗಟ್ಟಿ ಯಾವುದು ಬರಬಾರ್ದು. In family also, don't do the difference in the elder son or younger son. ಅವನು ಓದಿದಾನೆ, Priority or educated. ಅವನು ಓದಿದಾನೆ, ಅವನು ಓದಿಲ್ಲ, He's educated, he's not educated. ಅವ್ರು ಆ ಕುಟುಂಬದ ವರ್ಗದವರು, ಇವ್ರು ಈ ಕುಟುಂಬದ ವರ್ಗದಿಂದ ಬಂದ್ರು. So if they are from that family, they are from this family. ನನ್ನ ಉದಾಹರಣೆಗೆ ತಪ್ಪು ತಿಳ್ಕೊಬೇಡಿ ಯಾರು. Don't mistake me. I'll give the example. ನನ್ನ ಹಿರಿ ಸೊಸೆ ನನ್ನ ಕುಟುಂಬದಿಂದ ಬಂದ್ರು, My elder daughter-in-law come from my family. ಅತ್ತೆ ಹೇಳ್ತಾಳೆ ಅಂತ ಇಟ್ಕೊಳ್ಳಿ. Maybe that family elder Atte is telling ಕಿರಿ ಸೊಸೆ that ನನ್ನ ಗಂಡನ ಕುಟುಂಬದಿಂದ ಬಂದ್ರು. younger daughter-in-law from my husband's side. ಅತ್ತೆ ಏನ್ ಮಾಡ್ತಾಳೆ, ತನ್ನ ಕುಟುಂಬದಿಂದ ಬಂದಂತ ಸೊಸೆನ ತುಂಬಾ ಚೆನ್ನಾಗಿ ನೋಡ್ತಾಳೆ. Auntie will see for that from their family's daughter-in-law very lovely. ಮಾವ ಏನ್ ಮಾಡ್ತಾನೆ, Father-in-law what will do? ಎರಡನೇ ಸೊಸೆನ ಚೆನ್ನಾಗಿ ನೋಡ್ಕೊತಾನೆ. Second daughter-in-law he take care. ಇವೆಲ್ಲ ಸಿರಿನಾ? ಇವೆಲ್ಲ ಸಿರಿ ಕಾಣಿಸ್ತದೆ ನಿಮಗೆ? This is also very good. ಇವು ದೇವರ ಮಕ್ಕಳಾಗಿರೋದಕ್ಕೆ ಯೋಗ್ಯರೇ ಅಲ್ಲ ನಾವೆಲ್ಲ. If we are showing the difference of love, ಯಾವಾಗ difference of opinion, ಕ್ರಿಸ್ತನ we are not able to live like a godly church. ಯಾವಾಗ ಕ್ರಿಸ್ತನ ರಕ್ತವು ನಮ್ಮನ್ನ ಶುದ್ಧ ಮಾಡಿದ್ಯೋ, When Christ's blood has cleaned us, ಶರೀರ ಸಂಬಂಧವಾಗಿ ನೋಡ್ಬೇಡಿ ಪ್ರಿಯರೇ ಯಾರನ್ನು. don't see the people like a physical thing. ಸಭೆಯಲ್ಲೂ ಅಷ್ಟೇನೆ. In church also, ಸಭೆಯಲ್ಲಿ ಯಾರೇ ಇರ್ಲಿ, whoever is there in church, ನಿಮಗಿಂತ ವಿದ್ಯಾವಂತರು ಇರ್ಲಿ, maybe greater education, from ನಿಮಗಿಂತ there, ಅವಿದ್ಯಾವಂತರು ಇರ್ಲಿ, maybe lesser than you, ನಿಮಗಿಂತ ಬಡ ಕುಟುಂಬದವರು ಇರ್ಲಿ, maybe they are poor, ನಿಮಗಿಂತ ಭಾಷೆ ತಿಳಿದೇ ಇರೋರು ಇರ್ಲಿ, maybe they doesn't know the languages, ಯಾರೇ ಇರ್ಲಿ. whatever it is. ಇನ್ನೊಂದು ನಮ್ಮ ಪರ್ಸನಲ್ ಸಭೆಗೆ ಒಂದು ಗಾಢ ಕ್ರೇಸ್ ಏನ್ ಗೊತ್ತಾ? In personality, in our congregation, there's God says, you know what? ಮೊದಲನೇ ಬಾರಿಗೆ ನನ್ನ ಭಾಷಾಂತರದಲ್ಲಿ ನಾನು ಬೋಧನೆ ಮಾಡ್ತಾ ಇದ್ದೀನಿ. ಎರಡನೇ ಬಾರಿ. Second time, my sermon, someone is translating. ಇದು ಚೆನ್ನೈ ಭಾಗದಲ್ಲಿ ಇದೇ ತರ ಕನ್ನಡದಲ್ಲಿ ಮಾತಾಡ್ತಿದ್ದೆ, ಅವರು ತಮಿಳ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ರು. Chennai, I am speaking in the Kannada, they translate in the Tamil. ಅರ್ಕೋಣದಲ್ಲಿ Arkonam. ಆತನಿಗೆ ನಾನ್ ಕನ್ನಡದಲ್ಲಿ ಮಾತಾಡೋದು ಆತನ ಕನ್ನಡದಲ್ಲೇ ಟ್ರಾನ್ಸ್ಲೇಷನ್ ಮಾಡ್ತಿದ್ದ. When I am speaking in the Kannada, he is also translating in ನಾನು Kannada. ಅಲ್ಲಿರೋಂತ ಸಭಿಕರಿಗೆ ಹೇಳಿದೆ, I told that church, ಒಂದು 60-70 ಜನ ಬಂದಿದ್ರು. 70 people. ನಾನು ಒಂದ್ ಸ್ವಲ್ಪ ಕನ್ನಡ ತಮಿಳಲ್ಲೇ ಮಾತಾಡ್ತೀನಿ. I will speak some little bit Tamil, ಅದು ಕನ್ನಡದ ತಮಿಳಾಗಿರ್ತದೆ. but it is Kannada Tamil. ದಯವಿಟ್ಟು ಮಾತಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಟ್ರಾನ್ಸ್ಲೇಷನ್ ನಿಮ್